ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾ ಕರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ಮಮ. ಸ್ವಸ್ತ್ಯಶ್ಚಾಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ವೇದವನ್ನು ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಮಾಡಿದ ಬ್ರಹ್ಮಸೂತ್ರಗಳು. ಶ್ರೀಮದಾಚಾರ್ಯರು ಆ ಬ್ರಹ್ಮಸೂತ್ರಗಳಿಗೆ ಸರಿಯಾದ ಭಾಷ್ಯವನ್ನು ಬರೆಯುವ ಮುಂಚೆ ಬೇರೆ ಬೇರೆಯವರು ಅವರು ತಮಗೆ ತೋಚಿದ ಅರ್ಥವನ್ನು ಬರೆದಿದ್ದರು. ಆ ವೇದಗಳ ಅವಸ್ಥೆ ದ್ರೌಪದಿಯ ವಸ್ತ್ರಾಪಹರಣದ ಕಾಲದಲ್ಲಿ ಏನಾಗಬೇಕಾಗಿತ್ತೋ ಹಾಗಾಗಿತ್ತು. ದ್ರೌಪದಿಯು ಪ್ರಾರ್ಥನೆಯನ್ನು ಮಾಡಿದಾಗ ಅರ್ಜುನ ಅವಳನ್ನು ಸಂರಕ್ಷಣೆ ಮಾಡಿದಂತೆ, ಅಥವಾ ಭೀಮಸೇನ ದೇವರು ಆ ಪ್ರತಿಜ್ಞೆಯನ್ನು ಮಾಡಿ ಅವಳಿಗೆ ಯಾರು ಅಪಚಾರ ಮಾಡಿದರೋ ಆ ಅಪಚಾರ ಮಾಡಿದ ದುರ್ಯೋಧನ ದುಶ್ಯಾಸನ ಮೊದಲಾದವರನ್ನು ಸಂಹಾರ ಮಾಡಿದಂತೆ, ಇಲ್ಲಿ ಯಾರು ವೇದಕ್ಕೆ ಕೆಟ್ಟ ಅರ್ಥವನ್ನು ಬರೆದಿದ್ದರೋ ಅವರೆಲ್ಲರನ್ನ ನಿರಾಕರಣೆ ಮಾಡಿ ಒಂದು ಸುಂದರವಾದ ಅರ್ಥವನ್ನು ಬರೆದರು ಅಂತ ದ್ರೌಪದಿ ಹಾಗೂ ವೇದಗಳು ಅದಕ್ಕೆ ಅಭಿಮಾನಿಯಾದ ದ್ರೌಪದಿ ಅವರಿಬ್ಬರ ಅವಸ್ಥೆಯನ್ನು ವಿವರಣೆಯನ್ನು ಮಾಡ್ತಾರೆ. ಒಂದೆರಡು ಪದ್ಯವನ್ನು ನೋಡಿದ್ವಿ, ಮುಂದೆ ನೋಡುವ. ಪಾದಸುಂದರ ಪದಕ್ರಮ ಭಾವೈರ್ಭಾಸಿತಾಂ ಪ್ರಕಟವರ್ಣಗುಣಾಢ್ಯಾಂ ಭಾರತೋತ್ತಮ ಭೃತಾಮನುರೂಪಚ್ಛಾದನಂ ಸಮಧಿಕಸ್ವರ ಶೋಭಾಂ. ಮಧ್ವಾಚಾರ್ಯರು ಆ ವೇದದ ಅರ್ಥವನ್ನು ಸರಿಯಾಗಿ ತಿಳಿಸಬೇಕು ಅಂತ ಹೊರಟ್ರಲ್ಲ, ಎಂತಹ ವೇದದ್ದು? ಅಥವಾ ದ್ರೌಪದಿಯನ್ನು ರಕ್ಷಣೆ ಮಾಡಲಿಕ್ಕೆ ಭೀಮ ಹೊರಟನಲ್ಲ, ಎಂತಹ ದ್ರೌಪದಿ ಅಂದರೆ ಪಾದಸುಂದರ ಪದಕ್ರಮ ಭಾವೈಹಿ. ದ್ರೌಪದಿಯ ಆ ಪಾದವಿನ್ಯಾಸಗಳು, ಹೆಜ್ಜೆ ನಡೆಯೋದು, ಇದೆಲ್ಲ ಸುಂದರವಾದ ವಿಲಾಸಗಳಿಂದ ಕೂಡಿತ್ತು. ಪ್ರಕಟವರ್ಣ ಗುಣಾಢ್ಯಾಂ, ಸ್ಪಷ್ಟವಾದ ಬಣ್ಣ ದ್ರೌಪದಿಯ ವರ್ಣ. ಭಾರತೋತ್ತಮ ಭೃತಾಮನುರೂಪಾಂ, ಭರತ ಕುಲದಲ್ಲಿ ಯಾರು ಉತ್ಪನ್ನರಾಗಿದ್ದಾರೆ ಅವರಿಗೆ ಶ್ರೇಷ್ಠರಾದಂತಹ ಭಾರತೋತ್ತಮ ಭೃತಾಂ ಅನುರೂಪಾಚ್ಛಾದನಾಂ, ಅವರನ್ನು ಮದುವೆ ಆಗಿದ್ದವಳು. ಅಂದರೆ ಇವರೆಲ್ಲ ಭರತ ಕುಲದಲ್ಲೇ ಬಂದವರು ಪಾಂಡವರು. ಅದಕ್ಕೆ ಭಾರತ ಅಂತ ಆಗಾಗ ಅರ್ಜುನನನ್ನು ಭಗವದ್ಗೀತೆಯಲ್ಲಿ ದೇವರು ಸಂಬೋಧನೆ ಮಾಡ್ತಾ ಇರ್ತಾನೆ. ಭಾರತ ಅಂದರೆ ಭರತ ವಂಶದಲ್ಲಿ ಬಂದವರು ನೀವೆಲ್ಲ ಅಂತ. ಅವರನ್ನು ಮದುವೆ ಆದ. ಅನುರೂಪ ಆಚ್ಛಾದನ, ಯೋಗ್ಯವಾದ ಆಚ್ಛಾದನ ಅಂದರೆ ಹೊದ್ದಿಕೆ, ವಸ್ತ್ರ ಅಂತ. ಆಚ್ಛಾದನ ಅಂದರೆ ಆ ಪದಕ್ಕೆ ಹೊದ್ದಿಗೆ ಅಂತ. ಆಚ್ಛಾದನ ಅಂದರೆ ಯೋಗ್ಯವಾದ ರೀತಿಯಲ್ಲಿ ತನ್ನ ಮಾನ ಮರ್ಯಾದೆಗಳನ್ನು ಮುಚ್ಚಿಕೊಂಡ. ಸಮಧಿಕ ಸ್ವರ ಶೋಭಾಂ, ಅತ್ಯುತ್ತಮವಾದ ಧ್ವನಿಯಂತೆ ದ್ರೌಪದಿಯ ಧ್ವನಿ ತುಂಬ ಸುಂದರವಾಗಿತ್ತು. ಇದರಿಂದ ಶೋಭಿತಳಾದ ಅವಳನ್ನು ನೋಡಿ ಆಚಾರ್ಯರು ರಕ್ಷಣೆ ಮಾಡ್ತೇನೆ, ಆದ ಭೀಮಸೇನ ದೇವರು ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು ದ್ರೌಪದಿಯ ವಿಷಯದಲ್ಲಿ. ವೇದಗಳು ಹೇಗಿತ್ತು? ಅವೇದದ ವಿಚಾರವಾಗಿ ಬಂದಾಗ ಪಾದ ಸುಂದರ ಪದಕ್ರಮ ಭಾವೈಹಿ, ಪಾದಗಳು ವೇದಗಳಲ್ಲಿ ಇಷ್ಟಷ್ಟಕ್ಕೆ ಒಂದು ಪಾದ ಎರಡು ಪಾದ ಅಂತ. ಇಲ್ಲಿ ಶ್ಲೋಕಗಳು ಅಂತ ಹೇಳ್ತವೆ. ಒಂದು ಶ್ಲೋಕ, ಆ ಒಂದು ಶ್ಲೋಕದಲ್ಲಿ ಎರಡು ಪಾದ ಇರುತ್ತೆ, ಪೂರ್ವಾರ್ಧ ಉತ್ತರಾರ್ಧ. ಕೆಲವು ದೊಡ್ಡ ಶ್ಲೋಕ ಆದರೆ 4 ಪಾದ,
ವೇದಗಳಲ್ಲಿ ಪಾದ ಸುಂದರ ಪದಕ್ರಮ ಭಾವೈಹಿ, ಸುಂದರವಾದ ಪದಾಕ್ರಮ, ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಪದ ಘನ ಜಟ ಅಂತೆಲ್ಲ, ಓಂ ಅಗ್ನಿಮೀಳೆ ಪುರೋಹಿತಂ ಅಗ್ನಿಮೀಳೆ ಪುರೋಹಿತಂ ಪುರೋಹಿತಂ ಅಗ್ನಿಮೀಳೆ, ಹೀಗೆಲ್ಲ ಅದನ್ನು ಅನೇಕ ಬಾರಿ ಉಚ್ಚಾರಣೆ ಮಾಡಿದರೆ ತುಂಬ ಪುಣ್ಯ ಅಂತ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತೆ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದದ ಪದಗಳಿಗಲ್ಲ, ವೇದದ ಒಂದೊಂದು ಅಕ್ಷರವನ್ನು ಉಚ್ಚಾರಣೆ ಮಾಡಿದರೆ ಹರಿನಾಮ ಸ್ಮರಣೆ ಮಾಡಿದ ಪುಣ್ಯ ಅಂತ. ಸೊ ಘನಾಜಟ ಅದನ್ನೆಲ್ಲ ನಮಗೆ ಕೇಳೋರಿಗೆ ಏನು ಹೇಳಿದ್ದೇ ಹೇಳ್ತಾ ಇದ್ದಾರೆ, ಮರ್ತೋಗಿದ್ದಾರಾ ಅಂತ ಅನಿಸುತ್ತೆ ಸ್ವಲ್ಪ ವಿವೇಕ ಇಲ್ಲದೆ ಇದ್ದರೆ. ತುಂಬ ಪುಣ್ಯ. ಪಾದ ಘನ ಇವುಗಳು, ಪಾದ ಸುಂದರವಾದ ಶಬ್ದಗಳು, ಅದರ ಅಭಿಪ್ರಾಯ ಇವುಗಳಿಂದ ಅಲಂಕಾರಗೊಂಡಿತ್ತು ವೇದ. ಆಮೇಲೆ ಭಾರತೋತ್ತಮ ಭೃತ ಮನುರೂಪ, ಮಹಾಭಾರತ ಮತ್ತು ಸಾತ್ವಿಕ ಪುರಾಣಗಳು, ಇವೆಲ್ಲ ವೇದಗಳ ಅರ್ಥವನ್ನು ವಿವರಿಸ್ತಾ ಇತ್ತಂತೆ. ಆಚಾರ್ಯರಂತಾರೆ ವೇದಗಳಲ್ಲಿ ಹೇಳಿದ ವಿಷಯಗಳನ್ನು ಎಕ್ಸಾಂಪಲ್ ನೋಡಬೇಕು ಅಂದರೆ ಸದುಷ್ಟಾಂತೋ ಹಿ ಭಾರತೆ ಅಂತ. ವೇದಗಳಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ರು, ವಾಯುಜೀವೋತ್ತಮ ಅಂತ ಹೇಳಿದ್ರು. ಇದನ್ನು ನಾವು ಹೊರೆ ಹಚ್ಚಿ ನೋಡಬೇಕಾದ್ರೆ ನಮಗೊಂದು ಎಕ್ಸಾಂಪಲ್ ಬೇಕು, ಆಗ ನಮಗೆ ಚೆನ್ನಾಗಿ ಕನ್ವಿನ್ಸ್ ಆಗತ್ತೆ. ವಿಷ್ಣು ಸರ್ವೋತ್ತಮ ಯಾಕೆ? ಯಾವುದಾದ್ರೂ ಒಂದು ಎಕ್ಸಾಮ್ ನಡೆದಿದೆಯಾ? ಸರ್ವೋತ್ತಮ ಅಂತ ಡಿಸೈಡ್ ಮಾಡಲಿಕ್ಕೆ ಫ್ಯಾಕ್ಟರ್ಸ್ ಏನು? ಹೇಳ್ಬೋದು, ಇವಳಕ್ಕಿನ್ನ ಲಕ್ಷ್ಮಿಗಿನ್ನ ದೊಡ್ಡವನು, ಬ್ರಹ್ಮದೇವ್ರಿಗಿನ್ನ ಲಕ್ಷ್ಮಿ ದೊಡ್ಡವಳು, ಇವೆಲ್ಲ ವೇದ ತಾರತಮ್ಯ ಹೇಳ್ತು. ಆದರೆ ಎಲ್ಲಾದರೂ ಒಂದು ಘಟನೆ ಆಗಿ ಇಲ್ಲಪ್ಪ ಇವನೇ ಸರ್ವೋತ್ತಮ, ಅದನ್ನು ಮಹಾಭಾರತದಲ್ಲಿ ನೋಡಿ ಅಂತಾರೆ ಆಚಾರ್ಯರು. ಬೇಕಾದವರಿದ್ದರು, ಕೃಷ್ಣ ಎಲ್ಲಿದ್ದ ಅಲ್ಲಿ ಜಯ ಆಯಿತು. ಕೃಷ್ಣನನ್ನು ನಂಬಿದ್ದರಿಂದ ಪಾಂಡವರಿಗೆ ಏನೇ ಆಪತ್ತು ಬಂದರೂ ಸಲೀಸಾಗಿ ಪರಿಹಾರ ಆಗೋದು. ಯಾಕೆ? ಅವನು ಸರ್ವೋತ್ತಮನಾದದ್ದರಿಂದ, ಸರ್ವೋತ್ತಮನನ್ನು ನಂಬಿದ್ದರಿಂದ ಅವರಿಗೆ ಜಯ ಆಯಿತು. ಸೊ ಸದೃಷ್ಟಾಂತೋ ಹಿ ಭಾರತೆ. ಇನ್ನು ಮಹಾಭಾರತದಲ್ಲಿ ಕೃಷ್ಣನ ನೆಕ್ಸ್ಟು ಪ್ರಧಾನವಾದ ಪಾತ್ರ ಅಂದರೆ ಭೀಮಸೇನ ದೇವರು. ಸದಾ ದುರ್ಯೋಧನನ ಎದೆಯಲ್ಲಿ ನಡುಕವೇ ಇತ್ತು. ಕೀಚಕನ ಸಂಹಾರ ಆದಾಗ ಅವನು ಅಂದದ್ದೇ ಅದು, ಜಗತ್ತಿನಲ್ಲೇ 4 ಜನ ಮಹಾ ಮುಷ್ಟಿಯುದ್ಧವನ್ನು ಮಾಡುವವರು 4 ಜನ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಶ್ಚೈವ ಪಂಚಮಂ ನಾನು ಶುಶ್ರಮಃ. 5ನೇಯವನಿಲ್ಲೇ ಇಲ್ಲ. ಮೊದಲನೆಯವನು ಭೀಮಸೇನ, 2ನೇಯವನು ಬಲಭದ್ರ ಬಲರಾಮದೇವರು, 3ನೇಯವನು ಮದ್ರರಾಜ ಅವನು ಶಲ್ಯ, ಇನ್ನು 4ನೇಯವನು ಕೀಚಕ ಸತ್ತಿದ್ದಾನೆ. ಕೊಂದವರು ಯಾರೂ ಅಡ್ರೆಸ್ಗಿಲ್ಲ. ಹಾಗಾದರೆ ಅವನು ಭೀಮನೇ ಇರಬೇಕು, ಅವರು ಮತ್ಸ್ಯ ದೇಶದಲ್ಲೇ ಇದ್ದಾರೆ ಅಂತ ಇದನ್ನು ತೀರ್ಮಾನ ಮಾಡಿದ. ಅವನು ಸದಾ ಭೀಮನ ಬಗ್ಗೆ ಭಯ ಇತ್ತು. ಹಾಗಾಗಿ ವಾಯು ಜೀವೋತ್ತಮ ಅನ್ನುವ ಎಕ್ಸಾಂಪಲ್ಲಿನ ಮುಖಾಂತರ ನೀವು ನೋಡಬೇಕು ಅಂದರೆ ಸದೃಷ್ಟಾಂತೋ ಹಿ ಭಾರತೆ ಅಂತ. ಹಾಗಾಗಿ ಭಾರತೋತ್ತಮ ಭೃತಾಂ ಅನುರೂಪಾಚ್ಛಾದನಾಂ, ಭಾರತ ಮತ್ತು ಸಾತ್ವಿಕ ಪುರಾಣಗಳು ಇದರ ಅರ್ಥವನ್ನು ವಿವರಣೆ ಮಾಡುತ್ತೆ. ಮತ್ತು ಅನುರೂಪ ಆಚ್ಛಾದನಾಂ, ಯಾರಿಗೆ ವೇದದ ನಿಜವಾದ ಅಭಿಪ್ರಾಯ ತಿಳಿಬಾರದು, ವೇದ ತನ್ನ ಅರ್ಥವನ್ನು ತಿಳಿಸೋದೇ ಇಲ್ಲಂತೆ, ಅದರ ಮೇಲೆ ಒಂದು ಪರದೆ ಇದೆಯಂತೆ. ಹೇಗೆ ಈ ದ್ರೌಪದಿಯ ವಿಚಾರದಲ್ಲಿ ಅವಳು ವಸ್ತ್ರವನ್ನು ಹುಟ್ಟಿದ್ಲು ಅಂತ, ವೇದಕ್ಕೇನು ವಸ್ತ್ರ ಇದೆ? ವೇದದ ಪುಸ್ತಕವನ್ನು ನಾವೇನು ಸುತ್ತಿಡೋದು? ಇವತ್ತು ಪುಸ್ತಕಗಳೆಲ್ಲ ಬಂದಿದೆ, ಹಿಂದೆಲ್ಲ ಪುಸ್ತಕ ಅಂತಲ್ಲ, ಎಲ್ಲ ತಲೆಯಲ್ಲೇ ಇರಬೇಕು. ಹಾಗಾದರೆ ವೇದವನ್ನು ಮುಚ್ಚಿಡೋದು ಅಂದ್ರೇನು? ವೇದ ಬಚ್ಚಿಡೋದು ಅಂದ್ರೇನು? ವೇದ ತನ್ನ ಅಭಿಪ್ರಾಯವನ್ನು ಕಂಡವರಿಗೆ ತಿಳಿಸೋದೇ ಇಲ್ಲ. ಅವರೇನೇ ಸಂಸ್ಕೃತವನ್ನು ಅಧ್ಯಯನ ಮಾಡಿದ್ದರೂ ವೇದದ ಭಾಷೆಯೇ ಬೇರೆ. ಉಪಕ್ರಮ ಉಪಸಂಹಾರ ಅನ್ನುವ ಷಡ್ವಿಧ ತಾತ್ಪರ್ಯಲಿಂಗಗಳು ಅಂತ ಒಂದಿದೆ. ಗುರುಗಳ ಅನುಗ್ರಹ, ಗುರು ಮುಖಾಂತರ ಪಾಠ ಆದರೇ ವೇದ ತನ್ನ ನಿಜವಾದ ಅಭಿಪ್ರಾಯವನ್ನು ತಿಳಿಸತ್ತೆ. ಇಲ್ಲಾಂದರೆ ವೇದ ತನ್ನ ನಿಜವಾದ ಅಭಿಪ್ರಾಯವನ್ನು ಸುಲಭವಾಗಿ ತಿಳಿಸೋದಿಲ್ಲ. ಯಾರು ಭಕ್ತಿ ಶ್ರದ್ಧೆಗಳಿಂದ ಗುರುಗಳಲ್ಲಿ ಹೋಗಿ ಅಧ್ಯಯನವನ್ನು ಮಾಡಿದರೆ ಮಾತ್ರ. ಹಾಗಾಗಿ ಸಹಜವಾದ ಒಂದು ವೇದದ ಮೇಲೆ ಲೇಯರ್ ಇದೆ. ಏನದು? ಅಯೋಗ್ಯರಿಗೆ ತನ್ನ ಅಭಿಪ್ರಾಯ ತಿಳಿಯದಂತೆ ರಕ್ಷಣೆ ಮಾಡಿಕೊಳ್ಳುವ ಒಂದು ಹೊದ್ದಿಕೆ ಇದೆ. ಅನುರೂಪ ಆಚ್ಛಾದನಾಂ ಸಮಧಿಕ ಸ್ವರ ಶೋಭಾಂ, ಅಲ್ಲಿ ಸ್ವರ ಇದೆ, ಉದಾತ್ತ ಅನುದಾತ್ತ. ವೇದಗಳಲ್ಲಿ ಹೇಳ್ತೇವಲ್ಲ, ಸಹಸ್ರಾಚೀರ ಚ ಪುರೋಷ ಸಹಸ್ರಾಕ ಸಹಸ್ರಾಪಾತ್, ಉದಾತ್ತ ಅನುದಾತ್ತ ಈ ಎಲ್ಲ ಸ್ವರಗಳಿಂದ ಅದು ತುಂಬಿದೆ ಅಂತ.
ಇಂಥ ಭೇದಕ್ಕೆ ಸರಿಯಾದ ಅರ್ಥವನ್ನು ಬರೀತೇನೆ ಅಂತ ಮಧ್ವರಂದರು. ಆ ದ್ರೌಪದಿಯನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಭೀಮಸೇನ ದೇವರು ಅಂದರು. ರಾಜಸೂಯ ಮುಖ ಸನ್ಮುಖ ವೃತ್ತ ವಾಸುದೇವ ಗುಣನಿಷ್ಠಿತ ಭಾವ ಸರ್ವಧರ್ಮ ಪರಿಶಿಕ್ಷಣ ದಕ್ಷ ವಂದಿತಾಂ ಜನತಯ ಜನನೀವತೆ. ದ್ರೌಪದಿ ಹೇಗಿದ್ಲು ಅಂದರೆ ಜನನೀವತೆ. ಇಡೀ ಅವಳ ರಾಜ್ಯದಲ್ಲಿ ಏನು ಪಾಂಡವರು ರಾಜ್ಯವನ್ನು ಅವನು ದುರ್ಯೋಧನ ಅಪಹಾರ ಮಾಡುವ ಮುಂಚೆ ಪಾಂಡವರ ಮನೆಯಲ್ಲಿದ್ದ ದ್ರೌಪದಿ ಅಂದರೆ ಎಲ್ಲರಿಗೂ ತಾಯಿ ಅಂತೆ. ಅದೆಲ್ಲ ಲೆಕ್ಕ ಕೊಡ್ತಾರೆ. ದ್ರೌಪದಿನೇ ಅಂತಾಳೆ, ನನ್ನ ಮನೆಯಲ್ಲಿ ಇಷ್ಟು ಜನ ದಾಸರಿದ್ದರು, ಇಷ್ಟು ಜನ ದಾಸಿಯರಿದ್ದರು, ಇಷ್ಟು ಜನ ಸನ್ಯಾಸಿಗಳಿದ್ದರು. ಅದು ವಿಚಾರ ಮಾಡಲಾಗಿ ಲಕ್ಷ ಲಕ್ಷ ಜನದ ಊಟ ಆಗೋದಂತೆ. ಅಷ್ಟೂ ಲಕ್ಷ ಜನದ ಆಗು ಹೋಗುಗಳನ್ನು, ಊಟ ಉಡುಗೆಗಳನ್ನು ಇವಳು ನೋಡ್ಕೊಳ್ಳೋಳಂತೆ ದ್ರೌಪದಿ. ತತ್ವನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅದು ಸುಮ್ಮನೆ ಸತ್ಯಭಾಮೆ ದ್ರೌಪದಿಯನ್ನು ಕೇಳ್ತಾಳೆ, 5 ಗಂಡಂದಿರನ್ನು ನೀನು ಕೈಯಲ್ಲಿ ಇಟ್ಕೊಂಡಿದೆಯಲ್ಲ, ಏನಾದರೂ ಅವರು ದಿನ ಹಾಲಲ್ಲಿ ಚೂರು ಪಾರು ಹಾಕ್ಕೊಡ್ತೀಯಾ? ಇದು ಸುಮ್ಮನೆ ಮಹಾಭಾರತದಲ್ಲೇ ಬರುತ್ತದು. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಛೇ 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 ಛೇ, ಯಾವ ಹೆಣ್ಣು ಹಾಗೆ ಗಂಡನನ್ನು ವಶ ಮಾಡಿಕೊಳ್ಳಬೇಕು ಅನ್ನುವ ಪತಿವ್ರತೆ ಪ್ರಥಮತಃ ವಶ ಮಾಡಿಕೊಳ್ಳಬೇಕು ಅನ್ನೋದೇ ತಪ್ಪು. ಈ ಥರ ವಶೀಕರಣವನ್ನು ಬಳಸಿ ವಿದ್ಯೆಯನ್ನೋ ವಿಷವನ್ನೋ ಇನ್ನೇನೋ ಹಾಕಿ ಸರ್ವತಾ ಹಾಗೆಲ್ಲ ಮಾಡಬಾರ್ದು. ಹಾಗೆ ಮಾಡಿಬಿಟ್ರೆ ಗತಿ ಏನು? ಮನೆಯಲ್ಲಿ ಪತಿ ಏನು ಕುಡಿಬೇಕಾದರೂ ಏನು ತಿನ್ನಬೇಕಾದ್ರೂ ಡೌಟ್ ಬರುತ್ತೆ. ಅದು ಹಾಕಿದೆಯಾ, ಸ್ವಲ್ಪ ಹಾಕಿದೆಯಾ, ಜಾಸ್ತಿ ಹಾಕಿದೆಯಾ ಅಂತ ಗೊತ್ತಾದ್ರೆ ಅದೇನೂ ಮಾಡಿಲ್ಲಮ್ಮ, ಮತ್ತು ಹೇಗೆ ನಿನ್ನ ಗಂಡ ನಿನ್ನ ಮಾತನ್ನು ಕೇಳ್ತಾನೆ ಎಂದಾಗ ಈ ಮಾತುಗಳೆಲ್ಲ ಹೇಳ್ತಾಳೆ. ಸತ್ಯಭಾಮ ಮತ್ತು ದ್ರೌಪದಿಯ ಸಂವಾದ ಮೂಲ ಮಹಾಭಾರತದಲ್ಲೂ ಇದೆ, ನಿರ್ಣಯದಲ್ಲೂ ಆಚಾರ್ಯರು ಕೆಲವು ಮಾತುಗಳನ್ನು ಹೇಳ್ತಾರೆ. ಏನೂ ಇಲ್ಲ, ನನ್ನ ಗಂಡಂದಿರು ಯಾವಾಗೇ ಮನೆಗೆ ಬಂದರೂ ನಾನು ಮುಖ ಸಂಡರಿಸಿಕೊಳ್ಳೋದಿಲ್ಲ. ಒಳ್ಳೆ ಮಾತಿಂದ ಬಂದ್ರ ಬನ್ನಿ ಅಂತ ಕರಿತೇನೆ. ಬಾಗಿಲಲ್ಲೇ ಅವರಿಗೆ ನೀರನ್ನು ಕೊಡ್ತೇನೆ, ಕಾಲು ತೊಳ್ಕೊಳ್ಳಿಕ್ಕೆ ನೀರನ್ನು ಕೊಟ್ಟು ಬಂದ ಕೂಡಲೇ ಅವರಿಗೆ ಭೋಜನಾದಿಗಳ ವ್ಯವಸ್ಥೆಯನ್ನು ಮಾಡಿ ಊಟ ಎಲ್ಲ ಆದಮೇಲೆ ಯಾಕೆ ತಡ ಅಂತ ಕೇಳ್ತೇನೆ. ಊಟದ ಮುಂಚೆ ಯಾಕೆ ತಡ, ನೀವು ದಿನ ಹೀಗೆ ಮಾಡಿದ್ರೆ ಗತಿ ಏನೋ, ಎಲ್ಲೆಲ್ಲೋ ಹೋಗ್ತೀರಿ, ಊಟನೇ ಬೇಡ ಅಂತ ಬಿಟ್ಟುಬಿಡ್ತಾನೆ. ಅವನು ಚೆನ್ನಾಗಿ ತಿನ್ಕೊಂಬಂದಿರ್ತಾನೆ. ಈಗಿನವರು ಈ ಗಲಾಟೆಗಳು ಆಗಬಾರ್ದು ಮನೆಯಲ್ಲಿ. ಇನ್ನೊಂದು ಹೇಳ್ತಾಳೆ, ನನ್ನ ಅತ್ತೆ ನನಗೆ ತಾಯಿಗಿನ್ನ ಹೆಚ್ಚು. ನನ್ನ ಅತ್ತೆ ಜೊತೆ ನನ್ನ ಬಿಹೇವಿಯರ್ ಹೇಗಿದೆ, ನಿಜವಾಗಲೂ ಇದನ್ನೆಲ್ಲ ಕೇಳಿದ್ರೆ ಹೀಗೂ ಉಂಟೆ ಅಂತ ಶುರುವಾಗತ್ತೆ. ಅವಳು ಅಂತಾಳೆ, ನನ್ನ ಅತ್ತೆ ಉಡುವ ಸೀರೆಯಕ್ಕಿನ್ನ ದೊಡ್ಡ ಸೀರೆಯನ್ನು ನಾನು ಇದುವರೆಗೂ ಎಂದೂ ಉಟ್ಟಿಲ್ಲ. ದ್ರೌಪದಿ, ನನ್ನ ಅತ್ತೆಗೆ ಎಂದೂ ಅಗೌರವದಿಂದ ನಾನು ನಡ್ಕೊಂಡಿಲ್ಲ. ಬಾಯಲ್ಲಿ ಮಾಡುವ ಕೆಲಸದಲ್ಲ, ನಾನು ಉಡುವ ಉಡುಗೆ ತೊಡುಗೆಗಳಲ್ಲೂ ನನ್ನ ಅತ್ತೆಗಿನ್ನ ನಾನು ಸ್ವಲ್ಪ ಕಡಿಮೆಯ ದರ್ಜೆಯ ಸೀರೆಯನ್ನೇ ಉಡ್ತೇನೆ. ನಮ್ಮ ಅತ್ತೇನೇ ತುಂಬ ಒತ್ತಾಯ ಮಾಡಿ ಉಡಿಸಿದರೆ ಉಡ್ತೇನೆ. ಇವೆಲ್ಲ ಮಾತುಗಳನ್ನು ದ್ರೌಪದಿ ಆಡ್ತಾಳೆ. ಹಾಗಾಗಿ ಜನನೀವತೆ, ಅಲ್ಲಿದ್ದ ಎಲ್ಲರಿಗೂ ತಾಯಿ ಅಂತ. ದ್ರೌಪದಿ ಅಂದರೆ ತಾಯಿ. ಏನೇ ಸಮಸ್ಯೆ ಬಂದರೂ ನಮ್ಮಮ್ಮ ಇದ್ದಾಳೆ, ನಮಗೇನೂ ಸಮಸ್ಯೆ ಇಲ್ಲ ಅಂಥೇಳಿ ನಮಗೂ ನಿಮಗೆಲ್ಲ ಮಾತನ್ನು ಕೊಟ್ಟ ಮಹತಾಯಿ ಅವಳು. ಭವತಿ ಯದನುಭಾವಾತ್ ಎಡ ಮೂಕೋಪಿ ವಾಗ್ಮಿ ಜಡಮತಿರಪಿಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಾತನ್ನು ಕೊಟ್ಟ ಮಹತಾಯಿ ಭಾರತೀ ಸರಸ್ವತಿ. ಮನುಷ್ಯ ಅಂತ ಕರೆಯೋದೇ ಅವನಿಗೆ ತಿಳುವಳಿಕೆ ಇದೆ, ವಿದ್ಯೆ ಇದೆ ಅಂತ. ಆ ವಿದ್ಯೆಯನ್ನು ಕೊಟ್ಟವಳೇ ಈ ಭಾರತೀ ಸರಸ್ವತಿ ಅಲ್ಲ, ನಿಜವಾದ ತಾಯಿನೇ. ರಾಜಸೂಯ ಮುಖ ಸನ್ಮುಖ ವೃತ್ತ, ಧರ್ಮರಾಜ ಮಾಡಿದಂತಹ ರಾಜಸೂಯ ಮೊದಲಾದ ಯಾಗಗಳಲ್ಲಿ ಸಹಕಾರಣಿಯಾಗಿರ್ತಾ ಇದ್ಲು. ಸಹಕಾರಣಿಯಾಗಿರೋದು ಅಂದರೆ ಜೊತೆಯಲ್ಲಿ ನಿಲ್ಲೋದು ಅಂತಲ್ಲ. ಏನೇ ರಾಜಸೂಯ ಯಾಗಕ್ಕೆ ಬೇಕಾದ ಪರಿಕರಗಳ ಬೇಕು ಅಂತಾದರೂ ಪುರೋಹಿತರು ದ್ರೌಪದಿಯನ್ನು ಕೇಳೋದು ಪಟ್ಟಂತ ಅಲ್ಲಿದೆ ನೋಡ್ರಿ. ಇನ್ಯಾರಿಗೋ ಹೇಳದೆ, ಫಸ್ಟ್ ಆಫ್ ಆಲ್ ದ್ರೌಪದಿಯ ಮನೆಯ ಯಾಗ ಅಂತಾದರೆ ಪುರೋಹಿತರು ಕೇಳುವ ಪರಿಸ್ಥಿತಿಯೇ ಇಲ್ಲ. ಎಲ್ಲ ಸನ್ನದ್ಧವಾಗೇ ಇರೋದು. ಸಮಿತಿಲ್ಲ, ಇಟ್ಟಿಗೆ ಇಲ್ಲ, ಮರಳಿಲ್ಲ. ಕೆಲವು ಮನೆಗಳಲ್ಲಿ ಅವರು ಆಚಾರ್ಯಗೆ ಕಾಂಟ್ರಾಕ್ಟ್ ಕೊಟ್ಟುಬಿಟ್ಟಿರ್ತಾರೆ. ಏನೊಂದು ಅಪ್ಪಿ ತಪ್ಪಿ ಆಚಾರ ಮರ್ತಿದ್ದು ಕೇಳಿದ್ರು ನಿಮಗೆ ಹೇಳಿದ್ವಲ್ಲ, ಅಲ್ಲಮ್ಮ ಒಂಚೂರು ಅರ್ಶಿನ ಕುಂಕುಮ ನೀವೇ ಹಚ್ಕೊಂಬರ್ಬೇಕಾಗಿತ್ತು ಅಂತ. ಅಲ್ಲಮ್ಮ ಅದು ನೀವು ಹಚ್ಕೋಬಿಲ್ಲಿ ಅಂತ ನಾವು ಹೇಳ್ತಾ ಇರೋದು. ಕಾಂಟ್ರಾಕ್ಟ್ ಅಲ್ಲ, ಚಕ್ರವರ್ತಿಯ ಹೆಂಡತಿ ಅವಳು, ಭಾರತೀಯ ಅವತಾರ. ಶ್ರದ್ಧೆ ಅಷ್ಟು. ನನ್ನ ಮನೆಯಲ್ಲಿ ಆಗುವ ಯಾಗ ಯಜ್ಞ ಅಂತಾದರೆ
ದೇವತೆಗಳು ಬರ್ತಾರೆ. ಅದರ ಬಗ್ಗೆ ಯಾರೋ ನಾವು ಇವತ್ತು ಆಗೋದಿಲ್ಲ, ಅವರು ಬರ್ಕೊಡೋದೊಂದು ನಾವು ತರೋದೊಂದು, ಒಂದು ವೇಳೆ ತಂದಿಲ್ಲ ಅಂತಾದರೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಕಾಂಟ್ರ್ಯಾಕ್ಟ್ ಕೊಡ್ತೀವಿ. ಆದರೆ ಕಾಂಟ್ರ್ಯಾಕ್ಟ್ ಕೊಟ್ಟು ಆನಂದಪಟ್ಟು ತಲೆ ತೊಳ್ಕೊಬೋದಲ್ಲ. ನನ್ನ ಮನೆಯಲ್ಲಿ ದೇವತೆಗಳನ್ನು ಕರೆದು ಮಾಡುವ ದೊಡ್ಡ ಉತ್ಸವ ಇದೇ. ನಮಗೆ ತುಂಬ ಬೇಕಾದವರು ಬರ್ತಾರೆ ಅಂದರೆ ಕಿಟಕಿನೆಲ್ಲ ಒರೆಸ್ತೀವಿ, ಪಕ್ಕದ ಮನೆ ವ್ಯಾಕ್ಯೂಮ್ ಕ್ಲೀನರ್ ಇಸ್ಕೊಂಬಂದು ಧೂಳೆಲ್ಲ ತೆಗೆದಿರ್ತೀವಿ. ಒಂದು 10 ನಿಮಿಷ ಬಂದು ಅವರು ನಮ್ಮ ಮನೆ ನೋಡಿ, ಓ ವಂಡರ್ಫುಲ್, ಏನು ನೀಟಾಗಿ ಇಟ್ಟೀರಿ, ನಾವು ಬಂದಿದ್ದೀವಿ ಅಂತಾನೆ ಇಟ್ಟೀರಿ ಅಂದ್ಬಿಟ್ಟು ಕಡೆಗೆ ಹೊಟ್ಟೋಗ್ತಾರೆ ಅವರು. ಇಷ್ಟು ಸರ್ಟಿಫಿಕೇಟ್ ಕೊಡೋರಿಗೆ ನಾವಿಷ್ಟೆಲ್ಲ ಮಾಡ್ತೇವೆ. ದೇವತೆಗಳನ್ನು ನಮ್ಮ ಮನೆಯಲ್ಲಿ ಆವಾಹನೆ ಮಾಡಿ ಅವರಿಗೆ ಆಹುತಿಯನ್ನು ಕೊಡಬೇಕಾದರೆ ಶ್ರದ್ಧೆಯಿಂದ ಮಾಡಿದರೆ ಅದು ನಿಜವಾದ ಕರ್ಮ. ರಾಜಸೂಯ ಯಾಗದಲ್ಲಿ ದ್ರೌಪದಿ ದೇವಿ ಯಾವುದಕ್ಕೂ ಕೊರತೆ ಬರಬಾರ್ದು. ರಾಜಸೂಯ ಮುಖ ಸಹಕಾರಿಣಿಯಾಗಿದ್ಲು. ಸುಮ್ಮನೆ ಆಗಾಗ ಕರಿತಾ ಇರ್ತಾರೆ, ನಿಮ್ಮ ಮನೆಯವರಲ್ಲಿ ನಿಮ್ಮ ಮನೆಯವರಲ್ಲಿ ಅವರು. ಅದು ಹೇಳ್ತೀವಿ, ಕುಂಡದ ಮುಂದೆ ತುಂಬ ಬಿಸಿ ಇರುತ್ತೆ, ನೀವಿನ್ನು ಹೋಗ್ಬೋದು ಅಂತ. ಮಾಡಿಸ್ಬೇಕಾದ್ರೆ ಪುಣ್ಯ ಆದಮೇಲೆ ನಾಂದಿ ಸ್ವಲ್ಪ ಯಾಗದಲ್ಲಿ ಪೂರ್ವ ಆಹುತಿ ಹಾಕೋ ಸಂದರ್ಭ ಬಂದಾಗ ಹೇಳಿ ಕಳಿಸ್ತೀವಿ, ನೀವು ಆಮೇಲೆ ಯಾವಾಗ ಬೇಕಾದ್ರೆ ಬನ್ನಿರಿ ಅಂತ. ಅದು ಕಳಿಸಿದ್ದೇ ತಪ್ಪು ಅನ್ನೋ ಥರ ಎಷ್ಟು ಕೂಗಿದ್ರೂ ಬರೋದೇ ಇಲ್ಲ ಅವರು ಆಮೇಲೆ. ಹಾಗಲ್ಲ, ದ್ರೌಪದಿ ಸಹಕಾರಿಯಾಗಿದ್ಲು. ವಾಸುದೇವ ಗುಣನಿಟ್ಟಿತ ಭಾವಾಂ, ಆ ವಾಸುದೇವನಲ್ಲಿ ಕೃಷ್ಣನಲ್ಲಿ ದೃಢವಾದ ಮನಸ್ಸು ಇತ್ತು ಅವಳಿಗೆ. ಸರ್ವಧರ್ಮ ಪರಿಜಕ್ಷಣದಕ್ಕಾಂ, ಎಲ್ಲ ಧರ್ಮಗಳನ್ನು ತಿಳಿಸುವುದರಲ್ಲಿ ದಕ್ಷಳಾಗಿದ್ದಂತೆ. ಧರ್ಮಾಧರ್ಮಗಳ ಬೋಧನೆ ದ್ರೌಪದಿ ಮಾಡ್ತಾ ಇದ್ಲಂತೆ. ದ್ರೌಪದಿ ಯೋಗ್ಯತೆ ತುಂಬ ದೊಡ್ಡದು. ಕೂಡಿಸಿಕೊಂಡು ಯಾರೇ ಧರ್ಮಶಾಸ್ತ್ರದ ಬಗ್ಗೆ ಸಂದೇಹವನ್ನು ಪಟ್ಟರೆ ದ್ರೌಪದಿ ಪರಿಹಾರ ಮಾಡೋಳಂತೆ. ಇದು ಹೀಗಿದೆ ಧರ್ಮಶಾಸ್ತ್ರದಲ್ಲಿ, ಇದೇ ಧರ್ಮ, ಅಂಥ ಅದ್ಭುತವಾದ ಯೋಗ್ಯತೆ. ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತೆಯ ಜನನೀವತೆ. ತಾಯಿಯಂತೆ ಎಲ್ಲರಿಂದ ಮಾನ್ಯಳಾದ ಈ ದ್ರೌಪದಿಯ ಮಾನವನ್ನು ಅಪಹಾರ ಮಾಡಿದವನನ್ನು ಬಿಡೋದಿಲ್ಲ ಅಂತ ಭೀಮ ಪ್ರತಿಜ್ಞೆ ಮಾಡ್ದ. ಇದು ವೇದದ ಬಗ್ಗೆ ಹೇಳಬೇಕಾ? ರಾಜಸೂಯ ಮುಖ ಸನ್ಮುಖ ವೃತ್ತಾಂ. ರಾಜಸೂಯ ಯಾಗಾದಿಗಳಿಗೆ ಬೇಕಾದ ಮಂತ್ರಗಳನ್ನು ಒದಗಿಸುವ ವೇದ. ವಾಸುದೇವ ಗುಣನಿಷ್ಠಿತ ಭಾವಾಂ. ಅನಂತ ವೇದಗಳ ಪ್ರಧಾನವಾದ ಗುರಿ ಏನು ಅಂದರೆ ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡೋದು. ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾನೆ, ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚಾಹಂ. ಎಲ್ಲ ವೇದಗಳ ಪ್ರಧಾನ ಗುರಿ ನನ್ನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡೋದೇ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ, ನಾನೇ ವೇದ್ಯ ಅಂತ. ವಾಸುದೇವ ಗುಣ ನಿಷ್ಠಿತ ಭಾವಾಂ. ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ, ಎಲ್ಲ ಧರ್ಮಗಳನ್ನು ಬೋಧಿಸದ್ದು ವೇದಗಳು. ವಂದಿತಾಂ ಜನತೆಯ ಜನನೀಮತೆ, ಸರಿಯಾಗಿ ವೇದವನ್ನು ಬಲ್ಲವರಿಂದ ಅದು ತಾಯಿಯಂತೆ ಅಂತ. 7 ಜನ ತಾಯಿಯಂದಿರು ಅಂತಾರೆ, ಅದರಲ್ಲಿ ವೇದವು 4 ವೇದಗಳು. ನಮ್ಮ ಬಳಿತಾ ಸೂಕ್ತದಲ್ಲಿ ಬರುತ್ತಲ್ಲ, ಬಳಿತಾ ಸೂಕ್ತದಲ್ಲಿ ಹೇಳ್ತೀವಲ್ಲ, ಸಪ್ತಶೀವಾಸು ಮಾತೃಷು ತೃತೀಯಾಮಶ್ಚ ಋಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಾಣಃ. 7 ಜನ ತಾಯಂದಿರಲ್ಲಿ ಸುಖವಾಗಿ ಈಜಾಡಬಲ್ಲವರು ವಾಯುದೇವರು. ಮಾತರಿಶ್ವ ಅಂತ ವಾಯುದೇವರನ್ನು ಕರಿತೀವಿ. ಮಾತರಿಶ್ವ, ಮಾತರ್ಮೇ ಮಾತರಿಶ್ವನ್, ಅಲ್ಲೂ ಇದು ಹೇಳಿದೆ. 7 ಜನ ತಾಯಂದಿರು. ತಾಯಿಯ ಪ್ರಧಾನವಾದ ಉದ್ದೇಶ ಏನು? ಮಗನಿಗೆ ಸನ್ಮಾರ್ಗವನ್ನು ತೋರಿಸೋದು ಮಕ್ಕಳಿಗೆ. ಇದು ಸನ್ಮಾರ್ಗ, ಈ ಮಾರ್ಗದಲ್ಲಿದ್ದರೆ ಐಹಿಕವಾಗೂ ನಿನಗೆ ಒಳ್ಳೆಯದು, ಪಾರತ್ರಿಕವಾಗೂ ಒಳ್ಳೆಯದು ಅಂತ ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಹೇಳೋದು. ತಿಳುವಳಿಕೆ ಬಂದ ಮೇಲೆ ಅವಳು ಒಳ್ಳೆಯ ಸಂಸ್ಕಾರವನ್ನು ಹಾಕಿಕೊಟ್ಟು ಮುಂದುವರೆದ್ರೆ ಹೇಳೋದನ್ನು ಬಿಡೋದು, ಇದನ್ನೇ ಮುಂದುವರೆಸ್ಕೊಂಡು ಹೋಗು, ಇಲ್ಲ ಅಂದರೆ ಮತ್ತೆ ಹೇಳೋದು, ಇಲ್ಲಪ್ಪ ಈಗ ನೀನು ತುಳಿತಾ ಇರೋ ಮಾರ್ಗ ಸರಿ ಇಲ್ಲ ಅಂತ. ಅಂತೂ ತಾಯಿಯ ಪ್ರಧಾನವಾದ ಗುರಿ ಏನು ಅಂದರೆ ಮಕ್ಕಳಿಗೆ ಸನ್ಮಾರ್ಗವನ್ನು, ಒಳ್ಳೆಯ ಶಿಕ್ಷಣವನ್ನು ಕೊಡೋದು. ಅದನ್ನು ನಮಗೆ ಸದಾ ಕೊಡೋದು ಯಾವುದು ಅಂದರೆ ವೇದಗಳು. 4 ವೇದ ತಾಯಂದಿರು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆಮೇಲೆ ಇತಿಹಾಸ, ಪುರಾಣ, ಮಹಾಭಾರತ 5, ಪುರಾಣಗಳು 6, ಪಂಚರಾತ್ರ ಇದು 7. ಈ 7 ಜನ ತಾಯಂದಿರಲ್ಲಿ ಸುಖವಾಗಿ ಈಜಾಡಬಲ್ಲವರು ವಾಯುದೇವರು. ಅಂದರೆ ಸಮಗ್ರವಾಗಿ ಆ ತುದಿಯಿಂದ ಈ ತುದಿವರೆಗೂ ಬಲ್ಲವರು ಆದದ್ದರಿಂದ ವಾಯುದೇವರಿಗೆ ಮಾತರಿಶ್ವ ಅಂತ ಹೆಸರು. 7 ಜನ ತಾಯಂದಿರಲ್ಲಿ ಎಲ್ಲವನ್ನ ಬಲ್ಲವರಾದದ್ದರಿಂದ. ಪ್ರಕೃತದಲ್ಲಿ ವೇದಗಳು ನಮಗೆ ತಾಯಿ, ಯಾಕೆಂದರೆ ನಮಗೆ ಸನ್ಮಾರ್ಗವನ್ನು ಅದು ಕೊಡುವುದರಿಂದ.
ಸಜ್ಜನರಿಂದ ತಾಯಿಯಂತೆ ಆದರ ಮಾಡಲ್ಪಡುವ ಆ ವೇದದ ದುರವಸ್ಥೆಯನ್ನು ನೋಡಿ ಆನಂದ ತೀರ್ಥರು ಅದಕ್ಕೆ ಸರಿಯಾದ ಅರ್ಥವನ್ನು ಬರೀತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಏನಾಗಿತ್ತು? ಇನ್ನೂ ಏನಾಗಿತ್ತು? ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ ಮಾಯಿನಾ ಸದಸಿ ದುಷ್ಟ ಜನೇನ ನ್ಯಾಯಮಾರ್ಗಮಪಹಾಯ ಮಹಾಂತಂ ಸ್ವೇಶ್ವರತ್ವಮಪಿ ಸಾಧಯತಾಲಂ. ಆ ದುಷ್ಟ ಕೌರವರ ಸಭೆಯಲ್ಲಿ ಮೌಲಿ ಸಂಗ್ರಹ ವಿಕರ್ಷಣ, ಆ ಮೌಲಿ ಅಂದರೆ ತಲೆಯಲ್ಲಿರುವ ಕೂದಲನ್ನು ಹಿಡಿದು ಜಗ್ಗಿದ್ದಾರೆ. ವಿಕರ್ಷಣ ದೂನಾಂ, ಅದರಿಂದ ದೈನ್ಯತೆಗೆ ಒಳಗಾದವಳು. ಮಾಯಿನ ಕಪಟಿಗಳು. ಸದಸಿ ದುಷ್ಟಜನೇನ, ಮೋಸದಿಂದ ಅವಳನ್ನು ಗೆದ್ವಿ ಅಂಥೇಳಿ ಅವಳ ಕೇಶಪಾಶಕ್ಕೆ ಕೈ ಹಚ್ಚಿ ಎಳೆದುಕೊಂಡು ಬರ್ತಾಯಿದ್ರು ದುಷ್ಟ ಜನರು. ನ್ಯಾಯ ಮಾರ್ಗ ಅಪಹಾಯ, ನ್ಯಾಯದ ಮಾರ್ಗವನ್ನು ಬಿಟ್ಟು ಮಹಾಂತಂ ಸ್ವೇಶ್ವರತ್ವಮಪಿ ಸಾಧಯತಾಲಂ, ಅವರೇನು ಅಂದರೆ ಉತ್ತಮ ಮಾರ್ಗವನ್ನು ಬಿಟ್ಟು ನಾವೇ ದೊಡ್ಡವರು, ನಮ್ಮ ಸಮ ಯಾರಿಲ್ಲ ಅಂಥೇಳಿ, ಪಾಂಡವರಿಗೆ ಅಧಿಕಾರವಿಲ್ಲ, ನಾವೇ ಎಲ್ಲ ಗೆದ್ದಿದ್ದೀವಿ ಅಂತ ತಮ್ಮನ್ನೇ ಈಶ್ವರರು, ಪಾಂಡವರು ನಮ್ಮ ದಾಸರು ಅಂತ ಅಂದ್ಕೊಳ್ತಾ ಇದ್ದರು. ಆ ಅವಸ್ಥೆಯಲ್ಲಿ ದ್ರೌಪದಿ ಇದ್ಲು. ಇದು ದ್ರೌಪದಿ ಅವಸ್ಥೆ. ವೇದದ ಅವಸ್ಥೆ ಏನಾಗಿತ್ತು? ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ ಅಂದರೆ ಮೌಲಿ ಸಂಗ್ರಹ ಅಂತಂದರೆ ವೇದಗಳ ಮೌಲಿ, ಶಿರಪ್ರಾಯವಾದ ಉಪನಿಷತ್ತುಗಳು ಅಥವಾ ವೇದ ಶಿರೋಭೂತವಾದ ಉಪನಿಷತ್ತುಗಳು. ವೇದ ಉಪನಿಷತ್ತು ಒಂದೇ, ಸ್ವಲ್ಪ ವಿಶೇಷವಾಗಿ ಉಪನಿಷತ್ತುಗಳು ಭಗವಂತನನ್ನೇ ವಿಶೇಷವಾಗಿ ಎಲ್ಲವೂ ತಿಳಿಸೋದು. ಕೆಲವೊಮ್ಮೆ ಅಮುಖ್ಯತೆಯ ಕರ್ಮಾದಿಗಳನ್ನು ಬೋಧನೆ ಮಾಡುತ್ತೆ ವೇದ ಭಾಗ, ಆದರೆ ಉಪನಿಷತ್ತುಗಳು ಮಾತ್ರ ವಿಶೇಷವಾಗಿ ಭಗವಂತನ ಮಹಿಮೆಯನ್ನೇ ತಿಳಿಸುವುದರಿಂದ ವೇದದ ಶಿರಸ್ಥಾನ ಅಂತ. ಮೌಲಿ ಅಂದರೆ ತಲೆ, ಆಪಾದ ಮೌಲಿ ಪರ್ಯಂತಂ ಅಂತೀವಲ್ಲ, ಪಾದದಿಂದ ಹಿಡಿದು ತಲೆಯವರೆಗೂ ಅಂತ. ಹಾಗೆ ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ, ಆ ಉಪನಿಷತ್ತುಗಳಿಗೆ ಏನೇನೋ ಅರ್ಥವನ್ನು ಬರೆದು ಅದನ್ನೆಲ್ಲ ಎಳೆದಾಡಿ ಬಿಟ್ಟಿದ್ರು. ಆಮೇಲೆ ಮಾಯಿನ ಸತತ ದುಷ್ಟಜನೇನ, ಇದೆಲ್ಲವೂ ಜಗತ್ತು ಭಗವಂತನ ಮಾಯೆ, ವಾಸ್ತವಿಕವಾಗಿ ಇಲ್ಲ, ಮೆಜಿಷಿಯನ್ ಮಾಡಿದ ಪದಾರ್ಥದಂತೆ ಅಂತ, ಇಂದ್ರಜಾಲದ ಪದಾರ್ಥದಂತೆ ಅಂತ ಇದ್ದ ಜಗತ್ತನ್ನು, ಈ ಎಲ್ಲ ಪ್ರಪಂಚವನ್ನು ಸುಳ್ಳು ಮಾಯೆ ಅಂತ ಹೇಳ್ತಾ ಇದ್ರು. ನ್ಯಾಯಮಾರ್ಗಮಪಹಾಯ ಅಂತಂ, ಇನ್ನು ನ್ಯಾಯವಾದ ಮಾರ್ಗವನ್ನು, ವೇದಾಂತ ಶಾಸ್ತ್ರ ಪ್ರಸಿದ್ಧವಾದ ಉತ್ತಮ ಮಾರ್ಗವನ್ನು ಬಿಟ್ಟಿದ್ದರು. ತಾವೇ ದೇವರು ಅಂತ ಹೇಳ್ಕೊಳ್ತಾ ಇದ್ದರು. ಎಲ್ಲಿದೆ ಇದಕ್ಕೆ ಪ್ರಮಾಣ ಏನಂದರೆ ವೇದವೇ ಅಂತ ಇದ್ರು. ಅಂತಹ ಜನರನ್ನೆಲ್ಲ ಖಂಡನೆ ಮಾಡಿ ಆಚಾರ್ಯರು ವೇದದ ನಿಜವಾದ ಅಭಿಪ್ರಾಯವನ್ನು ಹೇಳಿದರು. ಅಲ್ಲ ರೀ, ಎಲ್ಲರೂ ಹೀಗೆ ಯಾಕಾದರು? ಕಲಿಯ ಪ್ರಾಬಲ್ಯವೂ ಹೌದು ಅಂದರು. ಸಜ್ಜನೈ ಕತಿಪಯೈರತಿ ದೀನೈಶ್ಚಾಲಿತೈ ಕಲಿಬಲ ಶುಭ ಮಾರ್ಗಾತ್, ಅಲ್ಲೂ ಅದೇ ಆಯ್ತು ಸಭೆಯಲ್ಲಿ. ಅತ್ತೆಯಲ್ಲವೇ ನನಗೆ ಗಾಂಧಾರಿ ದೇವಿ ಮೃತ್ಯುವಂತಳೆ. ನಮ್ಮಮ್ಮ ಗಾಂಧಾರಿ, ನೀ ಅತ್ತೆ ಅಲ್ಲ, ನಿನ್ನ ಸೊಸೆನೇ ನಾನು. ನೆಗೆ ಹೆಣ್ಣೆ, ನೀನಾದರೂ ಹೇಳಮ್ಮ ಭಾನುಮತಿ ನೆಗೆ ಹೆಣ್ಣೆ, ನಿನ್ನ ಗಂಡಂದರಿಗೆ ಹೇಳಬಾರ್ದು. ಏ ಭಾನುಮತಿ, ದುರ್ಯೋಧನಂಗೆ ಇದು ಮಾಡಬೇಡ ಅಂತ ಹೇಳು. ಭೀಷ್ಮರೇ, ದ್ರೋಣಾಚಾರ್ಯರೇ, ಎಲ್ಲಿ ಹೋಯಿತು ನಿಮ್ಮ ಧರ್ಮದ ಪ್ರಜ್ಞೆ? ಭೀಷ್ಮಾಚಾರ್ಯರೇ, ದ್ರೋಣಾಚಾರ್ಯರೇ, ನಿಮಗೆಲ್ಲ ಕಣ್ಣಿಲ್ವಾ? ನನ್ನನ್ನು ಹೀಗೆ ಮಾಡ್ತಾ ಇದ್ದೀರಲ್ಲ, ಎಲ್ಲ ತಲೆ ತಗ್ಸಿದ್ರೆ ಯಾಕೆ? ಕಲಿಯ ಪ್ರಾಬಲ್ಯದಿಂದ ತಲೆ ತಗ್ಗಿಸುವಂತೆ ಆಯ್ತಂತೆ. ಸಜ್ಜನೈಹಿ ಕತಿಪಯೈಹಿ, ಕೆಲವು ಸಜ್ಜನರು ಸಭೆಯಲ್ಲಿದ್ದರು, ಆದರೂ ಚಾಲಿತೈ ಕಲಿಬಲ ಶುಭ ಮಾರ್ಗಾತ್, ಕಲಿಯ ಪ್ರಾಬಲ್ಯದಿಂದ ಶುಭದ ಮಾರ್ಗವನ್ನು ಅವರು ಬಿಟ್ಟಿದ್ದು. ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಂ ಸಾತಿಶೋಕಮಪಿ ಕೈಶ್ಚನ ದೃಷ್ಟಾಂ, ಪಾಪ ಎಲ್ಲ ಉಪೇಕ್ಷೆಗೆ ಒಳಗಾಗಿ ಸುಮ್ಮನೆ ಉದಾಸೀನವಾಗಿ ನೋಡ್ತಾ ಕೂತ್ಯಾರ. ಆದರೆ ಕೆಲವು ಸಾಕ್ಷಿ ದೇವತೆಗಳು, ವಿದುರ ಮೊದಲಾದವರು ಒಳಗೆ ದುಃಖಪಟ್ಟರು. ವಿದುರ ಅಂದ ಇದು ತಪ್ಪು ಅಂತ ಅಂಥೇಳಿ ಇದು ಒಂದು ಅವಳ ಬಗ್ಗೆ. ಇನ್ನು ವೇದದ ಬಗ್ಗೆ ಸಜ್ಜನೈ ಕತಿಪಯ ಅತಿಥಿನೈಹಿ, ಇವರೆಲ್ಲ ಹೇಳ್ತಾ ಇರೋದು ಸರಿಯಾದ ಅರ್ಥ ಅಲ್ಲ. ಜೀವ ಬ್ರಹ್ಮ ಎಂದು ಒಂದು ಅಲ್ಲ, ಜೀವ ಬೇರೆ ಪರಮಾತ್ಮ ಬೇರೆ, ಅವನು ಈಶ, ನಾವು ದಾಸರು ಅಂತ ಗೊತ್ತಿದ್ದರೂ ಕಲಿಯ ಪ್ರಭಾವದಿಂದ ಅವರಿಗೆ ತಲೆಯಲ್ಲಿ ಅದು ಹೊಳಿಲಿಲ್ಲ, ಮಾಸಿ ಹೋಯಿತು. ನಾವು ತಿಳಿದಿದ್ದೇ ತಪ್ಪೋ ಏನೋ ಅಂಥೇಳಿ ಚಾಲಿತೈ ಕಲಿಬಲ ಶುಭಮಾರ್ಗಾತ್ ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ ಸಾತಿಶೋಕಮಪಿ ಕೈಶ್ಚನ ದುಷ್ಟಾಂ.
ಹಾಗಾಗಿ ಕೆಲವು ಋಷಿ ಮೊದಲಾದವರು ಗೊತ್ತಿತ್ತು, ದುಃಖದಿಂದ ನೋಡ್ತಾ ಇದ್ರು ಅಂಥ ವೇದ ಸಮೂಹವನ್ನು. ಅವಳೇನಂದು, ನಮ್ಮಪ್ಪ ನಿನ್ನ ಬಿಟ್ಟು ಇಮಾಂ ಅವಸ್ಥಾಂ ಸಂಪ್ರಾಪ್ತಾಂ, ಹೇ ಕೃಷ್ಣ ಎಲ್ಲಿದೆ? ನಿನ್ನ ಭಕ್ತಳಿಗೆ ಈ ಅವಸ್ಥೆ ಬರಬೇಕಾ? ನೀನೊಬ್ಬನೇ ರಕ್ಷಣೆ ಮಾಡಬೇಕು ಅಂಥೇಳಿ ಜೋರಾಗಿ ಕೂಗಿದಾಳೆ. ಅವನಿದ್ದಿದ್ದು ದ್ವಾರಕಾಪಟ್ಟಣದಲ್ಲಿ. ಆಮೇಲೆ ಕೃಷ್ಣ ಅಂತಾನೆ, ನಾನು ಇದ್ದಿದ್ದರೆ ಈ ಪಗಡೆ ಆಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಅನ್ಯಾಯ, ನಾನು ಅಲ್ಲಿ ಹೋಗಬಾರ್ದಾಗಿತ್ತು ಅಂತ. ಪಗಡೆ ಕಾಯಲ್ಲೂ ಅವನೇ ಕೂತಿದ್ದ, ಸರ್ವತ್ರ ವ್ಯಾಪ್ತ, ಆಮನಿ ಪ್ರೆಸೆಂಟ್ ಅವನು. ವಾಸುದೇವ ಧರಣೀಧರನಾಥೆತ್ಯುಚ್ಚಕೈರಪಿ ಮೋಹ ಪ್ರವದಂತಿ ಪೂರ್ಣಸದ್ಗುಣಮಜಂ ಗತದೋಷಂ ಬಿಭ್ರತಿಂ ಹೃದಯ ವಿವ್ಯಕ್ತಮಶೇಷಾತ್. ದ್ರೌಪದಿ ಗಟ್ಟಿಯಾಗಿ, ಕೃಷ್ಣ, ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ, ಎಲ್ಲಿದೆ ನೀನು? ನೀನೇ ನನಗೆ ರಕ್ಷಣೆ ಮಾಡಬೇಕು. ತಕ್ಷಣ ದೇವರು ಬಂದ. ಈ ಗಂಡ ಹೆಂಡತಿಗೂ ಗೊತ್ತಿತ್ತು. ಮುಡಿಪೇಡಿದಳೆ ತಂದು ನಡು ಸಭೆಯಲಿ ಉಟ್ಟ ಬುಡಿಗೆ ಸೆಳೆಯೆ ಬಾಲಯು ನಡುಗೆ ಒಡೆಯರೈವನ ದೃಢ ತಿಳಿದು ನಿನ್ನಡಿಗಳಿಗೆ ಮೊರೆ ಇಡಲು ಪಾರ್ಥನ ಮಡದಿಗಕ್ಷಯ ಮುಡಿಗೆ ಮುಡಿದಿದೆ ಬಡವ ಬಲ್ಲಿದ ರೊಡಯಮಾನದ ವರದ ಕಂಚಿ ವರದ ನೀ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರೆವಿ ಅಭಿಟ್ಟವಗರೆವಿ ನಿರುತ ನಿನ್ನಯ ಚರಣರ ಪೊರೆವ ಕಾರ್ಯಧುರಂದರ ವರದ. ನಾನಾ ತರಹದಲ್ಲಿ ದಾಸರಂತರ ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲಲ್ಲೇ ಬಂದೊದಗುವನು. ಇನ್ನೊಬ್ಬ ದಾಸರಂದ್ರೆ ನಾನೇನ ಮಾಡಿದನೋ ರಂಗಯ್ಯ ರಂಗ ನೀಯನ್ನ ಸಲಹಬೇಕು. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ. ಏನು ಇಂಥ ದಿವಸ ನನ್ನ ವಸ್ತ್ರಾಪಹರಣದ ಮುಹೂರ್ತ, ನಾನು ಪಟಾರ್ ಅಂತ ಕೂಗ್ತೀನಿ, ನೀ ಬಂದುಬಿಡು ಅಂತಿಲ್ಲ. ಅವಳನ್ನೆಲ್ಲ ಉದ್ಧಾರ ಮಾಡಿದ್ವಿ. ನಾ ಏನು ಮಾಡಿದೆ? ಅಜಾಮಿಲ ಗಜಾಧಿಪ ದೃಪದಜ ತ್ವಯಾ ಪಾಲಿತ ಅಂತ ನಮ್ಮ ಸತ್ಯಸಂಧರು ಅದನ್ನೇ ಅಂತಾರೆ. ಅವರೆಲ್ಲ ಮಾಡಿದ್ದೇನೋ, ನಾ ಮಾಡದೇ ಇದ್ದೇನೋ, ಆದ್ದರಿಂದ ನನ್ನನ್ನು ಬೇಡ. ಕಡೆಗೆ ಅವರಂದರು, ಅಲ್ವಾ ಕಲ್ಲನ್ನು ಉದ್ಧಾರ ಮಾಡಿದೆ ಆ ಹಲ್ಲೆಯನ್ನು, ಅದಕ್ಕಿನ್ನ ನಾನು ಹತ್ತಾನ, ನನ್ನ ಉದ್ಧಾರ ಮಾಡು ಅಂಥೇಳಿ ದ್ರೌಪದಿಗಾಗಿ ವಾಸುದೇವ ಧರಣೀಧರ ನಾಥ ಸ್ವಾಮಿ ನೀನಿಲ್ಲದೆ ನನಗೆ ಯಾರೂ ಇಲ್ಲ ಅಂತ ಕೂಗ್ತಾ ಹೇಳಿ ಹೃದಯದಲ್ಲಿ ಚಿಂತನೆ ಮಾಡಿದ. ಹಾಗೆ ವೇದ ವಾಸುದೇವ ಧರಣೀಧರ ನಾಥ ಮೇಲಿಂದ ಮೇಲೆ ಪ್ರತಿಪಾದನೆ ಮಾಡ್ತಾ ಇದೆ. ದೋಷವಿಲ್ಲದವನು ನೀನು, ನಿನಗೆ ಜನನ ಮರಣಾದಿಗಳು ಇಲ್ಲ ಅಂತ ಹೊಗಳ್ತಾ ಇದೆ. ವಾರ್ಯತಂಬುದ ಜನೈನ್ನನು ಹಾಹ ನೈಷ ಧರ್ಮ ಇತಿ ಚಾಭಿದದಾನ ಕೃಷ್ಣಲಾಲಿತ ತಮಂ ಅನವದ್ಯಂ ಅಪ್ಯನನ್ಯ ಶರಣಂ ಶರಣೋತ್ಕಾಂ. ಇಷ್ಟು ಹೇಳಿ ನನ್ನನ್ನು ರಕ್ಷಣೆ ಮಾಡಿ ಎಂದಾಗ ಕೃಷ್ಣಲಾಲಿತಾಂ, ಕೃಷ್ಣನಿಂದ ಲಾಲಿತಲಾದ ದ್ರೌಪದಿಯನ್ನು ಹೇಗೋ ಹಾಗೆ, ಭೀಮಸೇನನು ಹೇಗೋ ಹಾಗೆ ಮಧ್ವರು ವೇದಗಳಿಗೆ ಅರ್ಥವನ್ನು ಬರೀತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ರು ಅಂತ ಕಂಪ್ಯಾರಿಟಿವ್ ಸ್ಟಡಿಯನ್ನು ದ್ರೌಪದಿಗೂ ವೇದಗಳಿಗೂ. ವೇದಿಜಾಮಿಹ ಪುರಾ ಭರತಾಗ್ರಹ ಸಸ್ವಯಂ ಶ್ರುತಿತತಿಂ ಕಲು ದೃಷ್ಟ ಪುಷ್ಟಬುದ್ಧಿರಕರೋತ್. ಈ 5 ಶ್ಲೋಕ ಕ್ರಿಯಾಪದ ಇಲ್ಲ, ಕಡೆ ಶ್ಲೋಕದಲ್ಲೇ ಕ್ರಿಯಾಪದ. ಪುಷ್ಟಬುದ್ಧಿ ಅಂದರೆ ಮಧ್ವಾಚಾರ್ಯರು. ಪುಷ್ಟ ಅಂದರೆ ಪೂರ್ಣವಾದ ಬುದ್ಧಿಯುಳ್ಳ ಮಧ್ವರು. ಬುದ್ಧಿಂ ಅಕರೋತ್, ವೇದದ ನಿಜವಾದ ಭಾಷ್ಯಕ್ಕೆ ಸೂತ್ರಗಳಿಗೆ ಸರಿಯಾದ ಭಾಷ್ಯವನ್ನು ಬರೀತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ರು. ಇದಾದ ಮೇಲೆ ಭಾಷ್ಯ ಬರೆಯುವ ಮುಂಚೆ ವೇದವ್ಯಾಸ ದೇವರ ಅಪ್ಪಣೆ ತಗೋಬೇಕು. ಅವರಲ್ವಾ ಭಾಷ್ಯವನ್ನು ಸೂತ್ರ ರಚನೆ ಮಾಡಿದವರು ಅಂಥೇಳಿ ವೇದವ್ಯಾಸರ ಬಳಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ರು. ಬದರಿಗೆ ದೊಡ್ಡವರ ಬಳಿಗೆ ಹೋಗಬೇಕಾದ್ರೆ ಏನಾದರೂ ತೊಗೊಂಡು ಹೋಗ್ಬೇಕಂತ, ಬರಿಗೈಯಲ್ಲಿ ಹೋಗಬಾರ್ದು. ರಿಕ್ತಹಸ್ತೇನ ನೋಪೇಯಾತ್ ರಾಜಾನಾಂ ದೇವತಾಂ ಗುರುಂ. ರಾಜರನ್ನು, ದೇವತೆಗಳನ್ನು, ಗುರುಗಳನ್ನು ನೋಡಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರ್ದು. ಇವತ್ತು ಈ ದೊಡ್ಡವರು MLA MP ಇದನ್ನು ನೋಡಬೇಕಾದ್ರೆ ಅಥವಾ ಕೆಲವು ಯಾವುದನ್ನ ಫಂಕ್ಷನ್ನು ಬರಿಗೈಯಲ್ಲಿ ಹೋದರೆ ತುಂಬ ಬೈತಾರೆ.
ಅವ್ರಿಗೇನು ರೀ ಮ್ಯಾನರ್ಸೇ ಇಲ್ಲ, ಕೋಡ್ ಆಫ್ ಕಾಂಡಕ್ಟೇ ಇಲ್ಲ. ಕಡೆ ಪಕ್ಷ ಒಂದು ಬೊಕ್ಕೆ ಆದರೂ ತರಬಾರ್ದ ಅಂತ. ಅದು 30-40 ರೂಪಾಯಿ ಬೊಕ್ಕೆ ಇರುತ್ತದು. ಅದು ತಂದ್ರೇ ಅದು ಉಪಯೋಗ ಬೀಳತ್ತೋ ಬಿಡತ್ತೋ, ವಿಡಿಯೋದಲ್ಲಂತೂ ಬೀಳತ್ತದು. ಮ್ಯಾನುಫ್ಯಾಕ್ಚರರ್ಗೆ ಒಂದು ಲಾಭ ಇರಲಿ. ಅಂತೂ ನಮ್ಮ ಯೋಗ್ಯತಾನುಸಾರ ಬದಲಿಗೆ ಏನು ತೊಗೊಂಡೋಗ್ತೀವಿ ನಾವೆಲ್ಲ ತೊಗೊಂಡೋಗೋದು ಮಡಿವಂತರು ಅಂದರೆ ಒಂದಿಷ್ಟು ಕುಟ್ಟವಲಕ್ಕಿ, ಇನ್ನು ಗೋಧಿ ಹಿಟ್ಟಿನ ಉಂಡೆ ಇಂಥವನ್ನೇನೋ ತೊಗೊಂಡೋಗಿರ್ತೀವಿ. ಅದು ಏನು ಖರ್ಚಾಗಬಾರ್ದು ಒಂದು ದಂಡಿ ತೊಗೊಂಡೋಗಿರ್ತೀವಿ. ಬೇಕು ಖರ್ಚಾಗತ್ತೆ, ಇಲ್ಲ ಖರ್ಚಾಗಬಾರ್ದು ಆಗಬಾರ್ದು ಅಂತ ಉಳಿಸಿ ಬದಲಿನಲ್ಲಿ ವಾಸನೆ ಬಂದಿರುತ್ತೆ. ಎರಡರಲ್ಲಿ ಒಂದದು, ಹಾಗೂ ಖರ್ಚಾಗಲ್ಲ ಅದು. ಶ್ರೀಮದಾಚಾರ್ಯರು ಬಹಳ ದೊಡ್ಡವರು, ವಾಯುದೇವರು ಏನು ತೊಗೊಂಡು ಹೋದರು? ಗೀತೆಗೆ ವ್ಯಾಖ್ಯಾನವನ್ನು ಮಾಡಿ ಗೀತಾಭಾಷ್ಯವನ್ನು ಬರೆದುಕೊಂಡು ಹೋದ್ರಂತೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರಮಿವ ದೂರಯ್ಯಾಸು. ಅವ್ಯಯ, ನಾಶವಾಗದ, ಎಷ್ಟೇ ಖರ್ಚು ಮಾಡಿದರೂ ಇನ್ನೂ ಉಳಿಯುವಷ್ಟು ಹಣವನ್ನು ಯಾತ್ರೆಗೆ ಹೋಗುವವರು, ದೂರಕ್ಕೆ ಹೋಗುವವರು ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ದರೋ ಈಗ ಅದಿಲ್ಲ. ಯಾಕೆಂದರೆ ATM ಕಾರ್ಡ್ಗಳು ತೊಗೊಂಡು ಹೊರಟೋಗ್ತಾರೆ. ಸೊ ಮನಿ ಏನದು ಕ್ಯಾಶ್ಲೆಸ್ ಇಂಡಿಯಾ ಅಂಥೇಳಿ. ಅವ್ಯಯಂ ಅಂತೂ ಹಣಕ್ಕೆ ಬಾಧಕ ಆಗದಂತೆ ಏನು ಬೇಕೋ ಆ ಹಣವನ್ನು ವ್ಯವಸ್ಥೆ ಮಾಡಿಕೊಂಡು ಹೋಗ್ತೀವಿ. ಅದು ATM ಅಥವಾ ಇನ್ನೇನೋ PayTM ತೆಗೆದುಕೊಂಡಂತೂ ಹೋಗ್ತೀವಿ. ಅವ್ಯಯಂ ಸತತಂ ಅಪ್ಯುಪಭುಕ್ತ್ಯ ವಿತ್ತಮಗ್ರಮುವ ದೂರಯ್ಯಾಸು. ತುಂಬ ದೂರದ ಊರಿಗೆ ದೇಶಕ್ಕೆ ಹೋಗುವವನು ಎಷ್ಟು ಭೋಗ ಮಾಡಿದರೂ ಖರ್ಚಾಗದ ಹಣವನ್ನು ತೆಗೆದುಕೊಂಡು ಹೋಗುವಂತೆ ಮಧ್ವಾಚಾರ್ಯರು ತೆಗೆದುಕೊಂಡು ಹೋದದ್ದೇನು ಅಂದರೆ ಗೀತಾಭಾಷ್ಯವನ್ನು. ಜಾಯಸೆ ಸಗುರವೇ ಹರಿ ಗೀತಾಭಾಷ್ಯಮರ್ಪ ಭಾಷ್ಯಮೇಶ ವಿರಚಯ್ಯ ದದಾದಾತ್. ಅದು ಗೀತಾಭಾಷ್ಯ, ಅದು ಖರ್ಚಾಗೋದಲ್ಲ. ದಿನೇ ಅಧ್ಯಯನ ಮಾಡೋದ್ರಿಂದ ಪುಣ್ಯವೇ ಅಭಿವೃದ್ಧಿ ಆಗತ್ತೆ. ಆದಮೇಲೆ ಎರಡನ್ನು ಮಾಡಿದ್ರಂತೆ. ಹೇತುವಾದಿ ನಿವಿಶಂಕಟ ಬುದ್ಧ, ಒಂದು ಲಿಖುಚೈತಿಗಳಿಗೆ ಕೊಟ್ರಂತೆ ಅದನ್ನು ಜ್ಯೇಷ್ಠರು, ಆಶ್ರಮ ಜ್ಯೇಷ್ಠರು ಅವರಿಗೆ. ಇನ್ನೊಂದನ್ನು ಆಚಾರ್ಯರು ತಾವು ತೆಗೆದುಕೊಂಡು ಹೋಗಿದ್ದಾರೆ. ಹೇತುವಾದಿ ನಿವಿಶಂಕಟ ಬುದ್ಧ ತೀರ್ಥಮರ್ಥಯತಿ ಗಂತುಮನುಜ್ಞಾಂ ತಾಂ ದಿದೇಶ ಪುರುತೋತ್ತಮ ತೀರ್ಥಶ್ಚಿಂತಯನ್ ಸ ಪುರುಷೋತ್ತಮ ರಕ್ಷಾಂ. ಪೂರ್ಣ ಬಂದು ಕೇಳಿದ್ರು, ನಾನು ಬದರಿಯಲ್ಲಿ ವೇದವ್ಯಾಸದೇವರ ಭೇಟಿಯನ್ನು ಮಾಡಬೇಕು ಅಂತೇನೆ, ನೀವು ದಯಮಾಡಿ ಅನುಗ್ರಹವನ್ನು ಮಾಡಿ ಮಂತ್ರಾಕ್ಷತೆ ಕೊಡಬೇಕು ಅಚ್ಯುತ ಪ್ರೇಕ್ಷರನ್ನು. ಮನಸ್ಸಿಲ್ಲ, ಕಾರಣ ಒಳ್ಳೆಯದು. ಶಿಷ್ಯನನ್ನು ಬಿಡಲಿಕ್ಕೆ ಮನಸ್ಸಿಲ್ಲ, ಆದರೆ ವೇದವ್ಯಾಸದೇವರು ಭೇಟಿಗಲ್ಲ, ನಿಮ್ಗೆ ಒಳ್ಳೆಯದಾಗಲಿ ಹೋಗಿ ಬನ್ನಿ ಅಂಥೇಳಿ ದೇವರನ್ನು ಧ್ಯಾನ ಮಾಡಿ ಕೊಟ್ಟು ಕಳಿಸ್ಯಾರ. ವಾಯುದೇವರಿಗೆ ಇದೆಲ್ಲ ಬೇಡ, ನಾವು ನೀವು ಹೋಗಬೇಕಾದ್ರೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು, ಆದರೆ ಒಂದಷ್ಟು ಮಂತ್ರಾಕ್ಷತೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ಹೋದರೆ ಎಷ್ಟೋ ಅನರ್ಥಗಳು ತಪ್ಪತ್ತು ಆಗಬೇಕಾಗಿತ್ತು. ಮತ್ತೇನೋ ಕೆಲವು ತಲೆಹರಟೆ ಮಾಡ್ತೀವಿ, ಮಂತ್ರಾಕ್ಷತೆ ಇಟ್ಕೊಂಡವ್ರಿಗೆಲ್ಲ ಏನು ಒಳ್ಳೇದಾಗಲ್ಲ, ಹಾಗೆ ಆಗತ್ತಾ? ಆ ಸ್ವಾಮಿಗಳಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೀಗೆ ಹೊರಟು ಬಿಡ್ತೀವಿ ನಾವು. ಮಂತ್ರಾಕ್ಷತೆ ಕೊಡೋರಿಗೆ ಆಕ್ಸಿಡೆಂಟ್ ಆಯಿತು, ಆ ತಲೆಹರಟೆಗಳು ಮಾಡಿ ಏನು ಕಷ್ಟ ಏನದು? ಒಂದಿಷ್ಟು ಯೋಗ್ಯರ ಮಂತ್ರಾಕ್ಷತೆಯನ್ನು ಅದು ಭಾರವ ಇನ್ನೊಂದ ವಿಶ್ವಾಸವನ್ನು ಮಾಡಿದರೆ ವಿಶ್ವಾಸ ಫಲದಾಯಕ, ಹಾಗೇ ಆಗತ್ತೆ. ಅದೆಷ್ಟು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋದರೆ ಆಗತ್ತೆ. ಏನೇನೋ ತಲೆಹರಟೆಯನ್ನು ಮಾಡಿ ಅವ್ರಿಗೆ ಆಯಿತು, ಮಂತ್ರಾಕ್ಷತೆ ಕೊಡೋರಿಗೆ ಆದಾಗ ಇನ್ನು ತೊಗೊಂಬೋರಿಗೆ ಏನು ಮಹಾ ಅಂಥೇಳಿ ಇವೆಲ್ಲ ಆಗತ್ತೆ. ಎಲ್ಲರಿಗೂ ಏನೇ ಆಗಬೇಕು ಅಂತಿರತ್ತೆ, ಆಗತ್ತೆ. ಇದಕ್ಕೇನು ನಮಗೇನು ಲಾಸ್ ಇಲ್ಲ. ದೊಡ್ಡ ಯಾತ್ರೆ ಗೀತ್ರೆ ಹೋಗ್ಬೇಕಾದ್ರೆ ದೊಡ್ಡವ್ರು ನಮಸ್ಕಾರ ಮಾಡಿ ಒಂದಿಷ್ಟು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋದರೆ ಅನಾಯಾಸವಾಗಿ ಆದದ್ದು ಕಂಡಿದೆ. ಅದಕ್ಕೇನು ಇನ್ವೆಸ್ಟ್ಮೆಂಟ್ ಅಲ್ಲ, ಖರ್ಚಲ್ಲ. ಮಂತ್ರಾಕ್ಷತೆಗೆ ಯಾರೇನು ದುಡ್ಡು ಕೇಳೋದಿಲ್ಲ, ಕೊಟ್ಟು ಕಳಿಸ್ತಾರೆ. ಎಷ್ಟೋ ಯೋಗ್ಯತೆ ಎಷ್ಟಿರತ್ತೋ ಅಷ್ಟನ್ನು ಹಾಕಿ ತೊಗೊಂಬ ಆಶೀರ್ವಾದ ಮಾಡ್ತಾರೆ. ಅದನ್ನು ಆಚಾರ್ಯರು ಜಗತ್ತಿಗೆ ತೋರಿಸೋ ಸಲುವಾಗಿ ಹಾಗೆ ಮಾಡಿದ್ದು. ನೀರಜಾಮಲಯ ಮಂಡಲ ಭೃತ್ಯ ಶ್ಲಾಘಿತೋ ಭುವಿ ಸದಲ್ಯನುಯಾತಃ ಸಾಧುಪಂಥ ಪರಿತಾಪಮಪಾಸ್ಯನ್ ಉತ್ತರಾನ್ ದಿಶಮಯನ್ಮರುದಂಶಃ. ಈ ನೀರಜ ಮಲಯಮಂಡಲ ವೃತ್ಯ, ಮಲಯಮಂಡಲ, ಮಲಯ ಮಾರುತಲ್ಲಿ ಬರೀ ಗಂಧದ ಗಿಡ ಅಂಥದ್ದು. ಅಲ್ಲಿ ಜೋರಾಗಿ ಗಾಳಿ ಬೀಸು, ಒಳ್ಳೆಯ ಗಾಳಿ, ನೀರಜ, ರಜಸ್ಸಿಲ್ಲದ. ಈ ಧೂಳಿನ ಜೊತೆ ಗಾಳಿ ಬಂದುಬಿಟ್ರೆ ಅದು ಈ ವಾಸನೆಯೂ ಬರೋದಿಲ್ಲ, ಕೆಂಬರತ್ತೆ. ಅದಿರಬಾರ್ದು. ಶುದ್ಧವಾದ ಗಾಳಿ, ಗಂಧದ ಗಿಡದ ಮೇಲೆ ಬೀಸಿಕೊಂಡು ಬಂದ ಗಾಳಿ. ಇದೆಲ್ಲ ನಾವು ಇಲ್ಲಿ ಥಿಯರಿಲಿ ಕೇಳಬೇಕು. ಬೆಂಗಳೂರಲ್ಲಿ ಎಲ್ಲಿ ಗಾಳಿ? ಬರೀ ಡೀಸಲ್ಲು ಪೆಟ್ರೋಲ್ ಹೊಗೆನೇ ಗಾಳಿ. ಅದು ನೀರಜಾಮಲಯ ಮಂಡಲ ವೃತ್ಯ. ಏನೋ ನಮ್ಮ ಮನೆಯವ್ರಿಗೋ ಅಥವಾ ನಮ್ಮ ಮಕ್ಕಳಿಗೆ ನೀರಜ ಅಂತ ಹೆಸರಿಡಬೇಕಷ್ಟೆ. ಹಾಗಾಗಿ
ಮಲಯ ಮಾರುತದ ಮೇಲೆ ಬೀಸಿ ಬಂದ ಯಾವ ಕೊಳಕಿಲ್ಲದ ಗಾಳಿ ಯಾವಾಗಲೂ ಒಳ್ಳೆ ಸುವಾಸನೆಯನ್ನು ತರುವಂತೆ ಮಧ್ವಾಚಾರ್ಯ ಸಾಧುಪಾಂತ ಪರಿತಾಪಂ ಅಪಾಸ್ಯನ್. ಆಚಾರ್ಯರು ಗಾಳಿ ಅಲ್ವ ಇವರು, ವಾಯುದೇವರು. ಇವರು ಓಡಾಡ್ತಾ ಇದ್ದರೆ ದಾರಿಯಲ್ಲಿ ಯಾರ್ಯಾರಿದ್ರೋ ಆಚಾರ್ಯ ನೋಡಬೇಕು ಅಂತ ಬರ್ತಾಯಿದ್ರು, ಅವರ ದರ್ಶನದಿಂದಲೇ ಅವರ ಸಮಸ್ಯೆ ಎಲ್ಲ ಬಗೆಹರಿದೋಯ್ತಂತೆ. ಸಾಧುಪಾಂತ ಪರಿತಾಪಂ ಅಪಾಸ್ಯನ್. ಅವರು ಓಡಾಡುವ ದಾರಿಯಲ್ಲಿ ಆ ದಾರಿಯಲ್ಲಿ ಇದ್ದ ಎಲ್ಲರಿಗೂ ಯೋಗ್ಯರಿಗೆ ತಾಪವನ್ನು ಕಳೆದು ಉತ್ತರಾಂ ದಿಶಂ, ಉತ್ತರ ದಿಕ್ಕಿಗೆ ಹೋದು. ಮರುದಂಶಃ ವಾಯುದೇವರೇ ಅವರು ಬೀಸಿದ್ರೆ ಮಲಯ ಮಾರುತದ ಮೇಲೆ ಬರೋದು. ಎರಡನ್ನು ಮಾಡಿದನು. ಬುದ್ಧಿಶುದ್ಧಿ ಕರಗೋ ನಿಕರಾಢ್ಯಂ ತೀರ್ಥಜಾತಮುಭಯಂಚದರಣ್ಯಾಂ ಆತ್ಮಮಜ್ಜನತ ಏವ ನಿಕಾಮಂ ಪರ್ಯಶೋದಯದ ಮಂದಮನೀಶಃ. ಶ್ರೀಮದಾಚಾರ್ಯರು ಬಂದಾಗ ಏನಿತ್ತು? ಓಡಾಡೋ ತೀರ್ಥಯಾತ್ರೆ ಅಂತ. ಅದು ಹೇಗೆ? ಬುದ್ಧಿಶುದ್ಧಿ ಕರಗೋ ನಿಕರಾಢ್ಯಂ. ನೀರನ್ನು ಶುದ್ಧಿ ಮಾಡಿದ್ರು, ಬುದ್ಧಿಯನ್ನು ಶುದ್ಧಿ ಮಾಡಿದ್ರು ಶ್ರೀಮದಾಚಾರ್ಯ. ನದಿಗಳಲ್ಲಿ ಇಳಿದದ್ದರಿಂದ ನದಿಗಳು ಶುದ್ಧ ಆಯಿತು. ನದ್ಯ ಅಭಿಮಾನಿ ದೇವತೆಗಳು ನಾವು ಪವಿತ್ರರಾದ್ವಿ ಅಂತ ಭೂಮಿಯಲ್ಲಿ ಅನೇಕ ಪುಣ್ಯ ನದಿ ಮತ್ತು ಪುಣ್ಯವಂತರ ಮನಸ್ಸು ಎರಡನ್ನೂ ಶುದ್ಧಿಗೊಳಿಸುವ ನೀರಿನಿಂದ ತುಂಬಿದ ಪೂರ್ಣಪ್ರಜ್ಞಾಚಾರ್ಯರು ತಮ್ಮ ಸ್ನಾನದಿಂದ, ತಮ್ಮ ದರ್ಶನದಿಂದ ಅವರ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡಿ ತಮ್ಮ ಉಪನ್ಯಾಸಾದಿಗಳಿಂದ ಮನಸ್ಸನ್ನು ಶುದ್ಧಿಗೊಳಿಸಿದ್ರು. ಶಾಸ್ತ್ರಗಳ ಪಾಠವನ್ನು ಹೇಳಿ ತಾವೇ ಮುಳುಗೋದ್ರಿಂದ ನೀರು ಶುದ್ಧವಾಯಿತು. ಇವರು ಗಂಗೆಯನ್ನು ಮೀರಿಸಿದ್ರು ಅಂತ. ಈ ಗಂಗೆಯನ್ನು ಮೀರಿಸೋದು ಅಂದರೆ ಎರಡು ರೀತಿ ಇದೆ. ಈಗ ರನ್ನಿಂಗ್ ರೇಸಲ್ಲಿ ಇಬ್ಬರು ಇರ್ತಾರೆ, ಎ ಆ್ಯಂಡ್ ಬಿ. ಇಬ್ಬರು ರನ್ನಿಂಗ್ ರೇಸಲ್ಲಿ ಓಡ್ತಾರೆ. ಯಾವನೋ ಒಬ್ಬ ಫಸ್ಟು ಸೆಕೆಂಡು ಬರ್ತಾನೆ. ಸೊ ಒಬ್ಬನ್ನು ಮೀರೋದು ಅಂತ. ಇದು ಒಂದು ಮೀರೋದು, ಇದು ಫಿಸಿಕಲ್ಲಾಗಿ ಮೀರೋದು. ಇನ್ನೊಂದು ಮೀರೋದು ಅಂತಿದೆ. ಅವ್ನು ನೋಡ್ರಿ ಇವ್ನು ಮೀರಿಸ್ಬಿಟ್ಟ ಅಂತ. ಅವರೇನು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ರನ್ನಿಂಗ್ ರೇಸಲ್ಲ, ಯೋಗ್ಯತೆಯಲ್ಲಿ ಅವರನ್ನು ಮೀರಿಸ್ಬಿಟ್ಟ ಇವನು. ಅವನು ಇವನು ಒಟ್ಟಿಗೆ ವಾಯುಸ್ತುತಿಯೋ ಸುಮಧ್ವಿಜಯೋ ಕ್ಲಾಸಿಗೆ ಹೋಗ್ತಾಯಿದ್ರು. ಅವನು ಸುಮಧ್ವಿಜಯವನ್ನೇ ಅಲ್ಲಿಗೆ ನಿಂತ. ಇವನೇನ್ರಿ ಮುಂದೆ ತತ್ವಪ್ರಕಾಶಿಕ ಸುಧಾದವರೆಗೂ ಬಂದು ಅವನನ್ನು ಸೈಡ್ ಹೊಡೆದ್ಬಿಟ್ಟ. ಅವನು ಮೊದಲು 10 ವರ್ಷದ ಮುಂಚೆ ಸುಮಧ್ವಿಜಯ ಕಲ್ತವನು. ಇವನು ಅವನ ಜೊತೆ ಸೇರಿ ಅವನನ್ನು ಮೀರಿಸ್ಬಿಟ್ಟ. ಇದು ಫಿಸಿಕಲ್ ಆಗಲ್ಲ, ಮೆಂಟಲಿ ಯೋಗ್ಯತೆಯಲ್ಲಿ ಮೀರಿಸೋದು. ಮಧ್ವರು ಗಂಗೆಯನ್ನು ಎರಡು ರೀತಿಯಿಂದ ಮೀರಿಸೋದು. ಏನದು? ಎಷ್ಟು ಚೆನ್ನಾಗಿದೆ ಅಂದರೆ, ವಾಸುದೇವ ಪದ ಸಂತತ ಸಂಗೀತೇಜಸಪ್ಯಲಮದಕೃತ ಜರವಃ ಅತ್ಯವರ್ತತ ನಿತಾಂತ ಮತಾಸೌ ಗಂಗಮೋಘ ಮಗನಾಚನ ಕೀರ್ತಿ. ಗಂಗೆ ಹಾಗೂ ಆಚಾರ್ಯರು. ಗಂಗೆ ಯಾಕೆ ಪವಿತ್ರ? ಪರಮಾತ್ಮನ ಪಾದದ ಸಂಗವನ್ನು ಪಡೆದದ್ದರಿಂದ ಅದು ಒಂದು ಪವಿತ್ರವಾದ ಜಲ ಆಯಿತು. ಯಾವಾಗದು ಪಡೆದದ್ದು? ಯಾವತ್ತೋ ಬ್ರಹ್ಮದೇವರು ಒಂದು ದಿವಸ ಪಾದವನ್ನು ತೊಳೆದಾಗ ಗಂಗೆಗೆ ಪರಮಾತ್ಮನ ಪಾದದ ಕಾಂಟ್ಯಾಕ್ಟ್ ಸಿಕ್ತು. ಆದರೂ ಅವಳಲ್ಲಿ ಇವತ್ತಿಗೂ ಪಾವಿತ್ರತೆ ಉಂಟು. ಒಂದು ದಿವಸ ಪರಮಾತ್ಮನ ಪಾದದ ಸಂಗವನ್ನು ಸಿಕ್ಕಿದ್ದಕ್ಕೆ ಗಂಗೆಗೆ ಈ ಅದ್ಭುತವಾದ ಯೋಗ್ಯತೆ ಬಂದಿದೆ. ಅಂದರೆ ಮಧ್ವರ ಮನಸ್ಸು ಪರಮಾತ್ಮನ ಪಾದದಿಂದ ಆಚೆ ಬಂದೇ ಇಲ್ಲ. ವಾಸುದೇವ ಪದ ಸಂತತ ಸಂಗಿ ಅಂದರು. ಆ ಆಸ್ಪೆಕ್ಟಲ್ಲಿ ತುಂಬ ಮೇಲೊಟ್ಟೋಗಿದ್ದಾರೆ. ವಾಸುದೇವನ ಚರಣಗಳಲ್ಲಿ ನೆಟ್ಟ ಮನಸ್ಸನ್ನು ತೆಗೆದೇ ಇಲ್ಲ. ಸೊ ಎಲ್ಲಿ ಗಂಗೆ, ಎಲ್ಲಿ ಆಚಾರ್ಯರು? ಇಲ್ಲ, ಗಂಗೆಯನ್ನು ರುದ್ರದೇವರು ತಲೆ ಮೇಲೆ ಧಾರಣೆ ಮಾಡಿದರು. ತಲೆ ಮೇಲಿಟ್ಟುಕೊಂಡ್ರು. ನಮ್ಮ ಆಚಾರ್ಯರ ಶಾಸ್ತ್ರವನ್ನು ತಲೆ ಒಳಗೆ ಇಟ್ಕೊಂಡ್ರು. ತಲೆ ಒಳಗಿಟ್ಕೊಂಬೋದು ತುಂಬ ದೊಡ್ಡದು. ನಿಮ್ಮನ್ನು ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ, ನಿಮ್ಮ ಫೋಟೋನ ನಾನಲ್ಲಿ ಆಲ್ಬಮಲ್ಲ ಇಟ್ಕೊಂಡಿದ್ದೀನಿ ಅಂದರೆ, ಅಯ್ಯೋ ಆಲ್ಬಮಲ್ಲಿ ನೀವು ನೋಡಲ್ಲ ಬಿಡಲ್ಲ. ತಲೆಯಲ್ಲಿದೆ ಅಂದರೆ ಅದು ತುಂಬ ದೊಡ್ಡದು. ಅದಕ್ಕಂದರು ತೇಜಸಾಪ್ಯಲಮದಕೃತ ಶರ್ಮಃ, ಮಹೇಶ್ವರನಿಗಿಂತ ಹೆಚ್ಚು ಬಲವುಳ್ಳವರಾಗಿದ್ದರು. ಅತ್ಯವರ್ತತ ನಿತಾಂತ ಮತಾಸು ಗಂಗಮೋಘ ಮಗನಾಶನ ಕೀರ್ತಿ. ಆಚಾರ್ಯರು ಗಂಗೆಯನ್ನು ದಾಟಿದ್ರು. ಅದು ಗಂಗೆ ದಾಟಿದ್ದು ಅಂದ್ರೇನು? ಫಿಸಿಕಲ್ಲಾಗಿ ದಾಟಿದ್ದಲ್ಲ, ಗಂಗೆಯ ಯೋಗ್ಯತೆಯನ್ನೇ ದಾಟಿಬಿಟ್ರು. ಎಲ್ಲಿ ಆಚಾರ್ಯರು? ಎಲ್ಲ ಅವರ ಈ ಗಂಗೆ
ಒಳಗಿಳಿದು ಸ್ನಾನ ಮಾಡಿದರೆ ಪಾಪ ಕಳೆಯತ್ತೆ, ಇಲ್ಲಿ ಅವಳ ಸ್ಮರಣೆಯನ್ನು ಮಾಡಿದರೂ ಕಳೆಯತ್ತೆ. ಆದರೆ ಆಚಾರ್ಯರು ಭಜೆ ತಾಪತ್ರಯಾಪಹಂ ಅಂತ ವ್ಯಾಸರಾಜರಂದ ಹಾಗೆ ಮೂರೂ ತಾಪಗಳನ್ನು ಕಳೆಯತ್ತೆ. ತತ್ರ ತತ್ರ ಸ ಜಗತ್ರಯ ಚಿತ್ರಂ ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರಾತ್ ಸಂಚರನ್ಮಿದ ದದಾಪನರಾಣ ಗೋಚರಂ ಬದರಿ ಕಾಶ್ರಮ ಪಾರ್ಶ್ವಂ. ಆಯಾ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಮಧ್ವಾಚಾರ್ಯರು ಯಾರ್ಯಾರು ಯೋಗ್ಯರಿದ್ದರೋ ಅವರಿಗೆಲ್ಲ ಸುಖವನ್ನು ಉಂಟು ಮಾಡ್ತಾ ಮನುಷ್ಯರಿಗೆ ನಮಗೆ ನಿಮಗೆ ಕಾಣುವ ಬದರಿಗೆ ಬಂದರು. ಈಗ ನಾವೇನು ಹೋಗ್ತೀವಿ ಬದರಿ, ಅದು ಮನುಷ್ಯರಿಗೆ ಕಾಣೋದು. ಅಲ್ಲಿಗೆ ಆಚಾರ್ಯರು ಬಂದ್ಯಾರು. ಅಲ್ಲಿ ಅನಂತ ಮಠ ಅಂತ ಇತ್ತಂತೆ, ಸುಮಧ್ವಿಜಯ ಉಲ್ಲೇಖ ಮಾಡತ್ತೆ. ವಿಜಾವರ ಸ್ವಾಮಿಗಳು ಈಗ ಅವರ ಮಠಕ್ಕೆ ಅನಂತ ಮಠ ಅಂತಲೇ ಇಟ್ಟ್ಯಾರು. ಫಸ್ಟ್ ಆದ ಮಾಧ್ವರ ಮಠ ಅದು. ಆದರೆ ಮಧ್ವಾಚಾರ್ಯರ ಕಾಲದಲ್ಲಿ ಅಲ್ಲೊಂದು ಮಠ ಇತ್ತು, ಆ ಮಠಕ್ಕೆ ಅನಂತ ಮಠ ಅಂತ ಸುಮಧ್ವಿಜಯಲ್ಲಿ ಉಲ್ಲೇಖ ಇದೆ. ಅಲ್ಲಿಗೆ ಬಂದ್ಯಾರು. ಮಂಡಯನ್ ಭರತ ಕಂಡಮ ಕಂಡಂ ನಾದಿರಾಯಣ ಪದೋತ್ರ ಪರೋಯ ತಮ್ಮಮನ್ ಪ್ರಚುರದಿ ಹರಿಗೀತಾ ಭಾಷ್ಯಮಾರ್ಪಯದುಪಾಯನಮಸ್ಮೈ. ಉಪಾಯನ ಅಂದರೆ ಪ್ರೆಸೆಂಟೇಷನ್. ನಾವೆಲ್ಲ ಈ ಗಣಪತಿ ಹಬ್ಬ ಗೌರಿ ಹಬ್ಬ ಮಾಡಿದಾಗ ಉಪಾಯನ ದಾನಾಖ್ಯಂ ಕರ್ಮ ಕರಿಸಿ. ಉಪಾಯನ ಅಂದರೆ ಹೋಬೇಕಾರು ಕೊಡುವ ಪ್ರೆಸೆಂಟೇಷನ್, ಅದು ಗಣಪತಿಗೋ ಗೌರಿಗೋ. ಮಧ್ವಾಚಾರ್ಯರು ಮಂಡಯನ್ ಭರತ ಕಂಡಮ ಕಂಡಂ, ಆ ಸಮಸ್ತ ಭಾರತ ದೇಶಕ್ಕೆ ಅಲಂಕಾರಪ್ರಾಯವಾದ ಬದರಿಯಲ್ಲಿ ನೆಲೆಸಿರುವ ನಾರಾಯಣನ ಹತ್ತಿರ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ಮಧ್ವಾಚಾರ್ಯರು ಬಂದು ನಮಸ್ಕಾರ ಮಾಡಿ ತಾವು ಅರ್ಪಣೆ ರಚಿಸಿದ ಗೀತಾಭಾಷ್ಯವನ್ನು ಕಾಣಿಕೆಯಾಗಿ ಕೊಟ್ರಂತೆ. ಅಲ್ಲೇನಾಗಿತ್ತು, ಶ್ರೀಮದಾಚಾರ್ಯರು ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರೆದಿದ್ರಂತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರೂನ್ಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಬರೆದಿದ್ರು. ಈಗ ಇರೋ ಪಾಠ ಲೇಷತಃ ಅಂತ. ಆ ಮಂಗಲಾಚರಣೆಯನ್ನು ವೇದವ್ಯಾಸದೇವ ನಾರಾಯಣ ನೋಡಿ, ಇಲ್ಲ ಅದನ್ನು ತಿದ್ರಿ ಅಂದ್ರಂತ. ಸ್ವಾಮಿ ಏನು ತಪ್ಪಿದೆ? ನಿನ್ನ ಶಕ್ತಿ ಎಷ್ಟು ಅಂತ ನಂಗೆ ಗೊತ್ತು, ನಿನ್ನ ಶಕ್ತಿ ಇದ್ದಷ್ಟು ಬರೆದ್ರೆ ಯಾರಿಗೂ ಅರ್ಥವೇ ಆಗಲ್ಲ, ಒಂದು ಲೇಷ ಮಾತ್ರ ಇಲ್ಲಿ ನಾನು ಬರೆದಿದ್ದೇನೆ ಅಂತ. ಇದೊಂದು ಹೆಮ್ಮೆಯ ತಿದ್ದುಪಡಿ. ಸಮಗ್ರ ಶ್ರೀಮದಾಚಾರ್ಯರ ಗ್ರಂಥದಲ್ಲಿ ಒಂದೇ ಒಂದು ತಿದ್ದುಪಡಿ ಅಂದರೆ ಶಕ್ತಿತಃ ಅಂತ ಇದ್ದದ್ದನ್ನು ವೇದವ್ಯಾಸದೇವರು ಲೇಷತಃ ಅಂತ ಮಾಡಿ ಅಂತ. ಎಂಥ ಭಾಗ್ಯ! ಸಮಗ್ರ ವೇದಗಳನ್ನು ವಿಭಾಗ ಮಾಡಿದ ಭಗವದ್ಗೀತಾದಿ ಗ್ರಂಥಗಳನ್ನು ರಚನೆ ಮಾಡಿದ ವೇದವ್ಯಾಸದೇವರೇ ನಿನ್ನ ಶಕ್ತಿ ಅನ್ನೋದು ನನಗೆಷ್ಟು ಗೊತ್ತು ಅಂತ ಅನ್ನಬೇಕಾದ್ರೆ, ಪ್ರೀತಯಸ್ಯ ಪುರತೋವರ ಭಾಷ್ಯಂ ವಾಚಯಂಥ ಜನತಾಮಪಸಾರ್ಯ, ಜನಗಳನ್ನು ಪಕ್ಕಕ್ಕೆ ಕಳಿಸಿ ವಚ್ಮಿಶಕ್ತಿ ತವುರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಪುರುಸಂಖ್ಯಾ, ಹೋಗ್ರಿ ಅಂಥೇಳಿ ಆ ನಾರಾಯಣ ದೇವರು ಅದನ್ನು ಓದಿ ಶಕ್ತ್ಯಾನುಸಾರ ಅಲ್ಲ ನಿಮ್ಮ ಲೇಷ ಅಂದರು. ಆಗ ಏತದರ್ಥಮಪಿ ಸೂಕ್ಷ್ಮಪಿ ತ್ವಂ ಶಕ್ತಯೇವನಯದತ್ತ ತಮಸ್ತಂ ತೇನ ಲೇಷತ ಇತಿಯ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ಜಗಜ್ಜನಕನಾದ ನಾರಾಯಣ ಹೇಳ್ದ ಆಗಲಿ ಅಂದರು. ಆಗ ಇದು ಇವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ನೆಲ ಬಡದು ಹೇಳಿದ್ದು ಶಬ್ದ ಮಾತ್ರ ಕೇಳಿಸ್ತು. ವೇದವ್ಯಾಸದೇವರು ಕಂಡಿದ್ದು ಆಚಾರ್ಯರಿಗೆ, ಎಲ್ಲರಿಗೂ ಕಂಡಿಲ್ಲ. ತೇನ ತತ್ಪ್ರವಚನೆ ವಿಹಿತೇಲಂ ಶುಶ್ರುವ ಪ್ರಶಯಿತ ಅಭಿಶಿಷ್ಯ ಕೇಳಿಸ್ತು. ಶಕ್ತಿತಃ ಅಂತ ನೋಡಲಿಲ್ಲ ವೇದ ನಾರಾಯಣನನ್ನು. ಉಚ್ಯತಾಂ ಶಕ್ತಿತಃ ಬೇಡ ಲೇಷತಃ ಆಯಿತು, ಇದು ಕೇಳಿಸ್ತು. ಓ ಸ್ಪಾಲನಂ ಪದಮೋಹೋ ಹರಿಣೋಕ್ತಂ, ಅವರು ಪುಣ್ಯವಂತರು, ದೇವರು ಹೇಳಿದ ಮಾತು ಅವ್ರ ಕಿವಿ ಕೇಳಿಸ್ತು, ಶಬ್ದ ಕೇಳಿಸ್ತು. ಏನು ನಮ್ಮ ಆಚಾರು ಆ ಬರದ ಅರ್ಥ ನಾರಾಯಣನಿಗೆ ಸಮ್ಮತ ಅಂಥೇಳಿ ಇದಾದ ಮೇಲೆ ದಿನಾ ಬದರಿಯಲ್ಲಿ 4 ಗಂಟೆಗೆ ಸ್ನಾನ ಮಾಡೋರಂತ. ಸಾಕಾಗೋದು 4 ಗಂಟೆ ಸ್ನಾನ. ಸ್ವಲ್ಪ ಬಿಸಿಲು ಬಂದ ಮೇಲೆ ವಾಸಿ, ನೀರಿನಲ್ಲಿ ಬಿಸಿಲು ಬಂದರೆ ಮೇಲೆ ಬಂದರೆ ಸ್ವಲ್ಪ ಬದುಕ್ತೀವಿ ಅನ್ನೋ ಹೋಪ್ಸ್ ಇರುತ್ತದು. ಇನ್ನು ಪಂಚನ ಹಿಂಡ್ಕೊಳ್ಳಿಕ್ಕಾಗಲ್ಲ, ಅಲ್ಲಿ ಶಟ್ದೋಗಿರ್ತೀವಿ. ಶ್ರೀಮದಾಚಾರ್ಯ ದಿನಾ 4 ಗಂಟೆಗೆ ಏನವರು ಮಜ್ಜನಂ ವ್ಯದಿತ ಶೀತಲ ಗಂಗಾ ವಾರಿನಿತ್ಯ ಮರುಣೋದಯ ಕಾಲೇ ಯಸ್ಪೃಶಂತಿ ನರರಾಹಿಮ ಭೀತಾ ಅಂಶಯೇಷ ಪೃಷತಾಂ ಅಧಿಪಸ್ಯ. ಹಿಮದ ಭಯದಿಂದ ಯಾವ ನೀರನ್ನು ಮುಟ್ಲಿಕ್ಕೆ ಜನ ಭಯಪಡ್ತಾರೋ ಅಂತಹ ಅಲಕನಂದೆಯಲ್ಲಿ ದಿನಾ ಬೆಳಗ್ಗೆ ಅರುಣೋದಯ ಕಾಲ, ಸೂರ್ಯೋದಯಕ್ಕೂ 2 ಗಂಟೆ ಮುಂಚೆ 6 ಗಂಟೆಗೆ ಸೂರ್ಯೋದಯ ಅಂದರೆ 4 ಗಂಟೆಗೆ ಶ್ರೀಮದಾಚಾರ್ಯರು ಹೋಗಿ
ಸ್ನಾನವನ್ನು ಮಾಡಿ ಬರೋರು ಅಂಶಯೇಷ ಪೃಷತಾಮಧಿಪಸ್ಯ ವಾಯುಗಳಿಗೆ ಅಧಿಪರಾದ ಈ ಮುಖ್ಯ ಪ್ರಾಣದೇವರಿಗೆ ಅದೇನು ದಿನ ಸ್ನಾನ ಮಾಡೋರು. ನೀವು ಮಾಡಿ ಈ ಶ್ಲೋಕ ಬರೆದು ಹಾಕಿದೆ ಅಲ್ಲಿ ಇದರಲ್ಲ, ನೇದೃಶಂ ಸ್ಥಲಮಲಂ ಶಮಲಜ್ಞಂ ಅಂಥೇಳಿ 6ನೇ ಸರ್ಗದ ಶ್ಲೋಕ ಬದರಿಯಲ್ಲಿ ಬೇಜಾರ ಸ್ವಾಮಿಗಳು ಕೆತ್ತಿಸಿ ಹಾಕ್ಸೋದು. ಸುಮಧ್ವವಿಜಯದಲ್ಲಿ ಬದರಿನಾರಾಯಣ ದೇವಸ್ಥಾನದ ಹಿಂಭಾಗದಲ್ಲಿ ಸಭಾಮಂಟಪ ಇದೆ, ಅಲ್ಲಿ ಆಚಾರ್ಯರು ಬರೆದಿಟ್ಟು ಹೋಗಿದ್ದು ಈ ಶ್ಲೋಕ ಇಲ್ಲಿದೆ. ಅದು ಮಧ್ವಾಚಾರ್ಯ ಕಾಷ್ಟಮೌನ ವ್ರತ ಮಾಡಿದ್ರಂತ. 48 ದಿವಸ ಕಾಷ್ಟವತ್ ಮೌನ, ಕಟ್ಟಿಗೆ ಅಂತ ಇರೋದು. ಶ್ರೀಮದಾಚಾರ್ಯ ಏನು ಭಾರಿ ಹರಟೆ ಹರಡ್ತಾ ಇದ್ರ? ಇಲ್ಲ. ಆದರೂ ಲೋಕಕ್ಕೆ ಸದಾ ದೇವರ ಚಿಂತೆನೇ, ದೇವರ ಮಾತನ್ನೇ ಆಡ್ತಾಯಿದ್ರು. ನಿತ್ಯ ತುಟ್ಟ ಹರಿತೋಷ ವಿಶೇಷಂ ಚಿಂತೆಯನ್ ಪ್ರಭುಮನ ಅನಂತಮಠ ಅಂತಹ ಅನಂತಮಠದಲ್ಲಿ ಕಾಷ್ಟಮೌನವನ್ನು ಮಾಡಿದ್ರು. ಆಗೇನಾಯಿತು, ಒಂದಿನ ದೇವರು ಬಂದು ಹೇಳಿದ್ರಂತೆ, ನೀವು ನಮ್ಮ ನಾರಾಯಣ ದೊಡ್ಡ ಬದರಿಗೆ ಬನ್ನಿರಿ. ಪ್ರೈರಯತ್ಸ ಚರಣೇ ರಥ ಚಿತ್ತಂ ಮಧ್ವಮತ್ರ ದಿನಮಂಡಲಮೇನಂ ಸ್ವಾಶ್ರಮೋಪಗಮನಾಯ ಮುಕುಂದ ದೀಪ್ತಿ ದೃಷ್ಟಿ ವಿದಿತಾಗತಿರನ್ನೇ. ವೇದವ್ಯಾಸದೇವರು ಆ ನಾರಾಯಣನ ದೇವಾಲಯಕ್ಕೆ ಬಂದು ಅವರು ಬಂದದ್ದನ್ನು ಕೆಲವರು ಒಳ್ಳೆ ಪ್ರಕಾಶದಂತೆ ನೋಡಿದ್ರು. ಆಚಾರ್ಯರು ಕಾಣಿಸ್ತು. 48 ದಿವಸ ಆಚಾರ್ಯರು ಕಾಷ್ಟಮೌನ ಎಲ್ಲ ಮಾಡಿದ ಮೇಲೆ ನಮ್ಮ ಆಶ್ರಮಕ್ಕೆ ಬಂದು ಹೋಗ್ರಿ ಎಂದ್ರಂತೆ ವೇದವ್ಯಾಸದೇವರು. ವೇದವ್ಯಾಸದೇವರು ಹೇಳಿದ ಮೇಲೆ ನಾಳೆ ಬರ್ತೀನಿ ನಾಡೋದು ಬರ್ತೀನಿ ಇಲ್ಲ, ಹೇಳಿದ್ರು ಹೋಗೋದೆ, ರಾತ್ರಿನೇ ಹೊರಡಬೇಕು. ಶಿಷ್ಯರಿಗೆ ಹೇಳೋದು ಹೇಗೆ? ಕಾಷ್ಟಮೌನ, ನಾ ಹೋಗ್ಬರ್ತೀನಿ ಅಂತ ಹೇಳೋ ಆಗಿಲ್ಲ, ಕಡೇ ದಿವಸ ಅದು. ಆಗ ಒಂದು ಪತ್ರ ಬರೆದಿಟ್ರಂತೆ, ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರಮರೀಚೌ. ಸಹಸ್ರಮರೀಚಿ ಅಂದರೆ ಸಹಸ್ರಕಿರಣನಾಥ ಸೂರ್ಯೋದಯ, ಸೂರ್ಯಾಸ್ತ ಆಗಿದೆ. ಮೌನಮಾನಲಿಕದುತ್ತಮ ಚಿತ್ತ. ಪ್ರೋದಿತೆ ಸತಿ, ಸೂರ್ಯೋದಯ ಆಯಿತು. ಸೂರ್ಯೋದಯ ಆದ ಕೂಡಲೇ ಮೌನದಲ್ಲೇ ಇದ್ದ ಆಚಾರ್ಯರು ಒಂದು ಪತ್ರವನ್ನು ಬರೆದಿಟ್ಟಾರ. ನೇದೃಶಂ ಸ್ಥಲಮಲಂ ಶಮಲಜ್ಞಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂಬಾಹ. ಬದರಿಗೆ ಸಮಾನವಾದ ಪುಣ್ಯಕ್ಷೇತ್ರ ಇನ್ನೊಂದಿಲ್ಲ, ಗಂಗೆಗೆ ಸಮಾನವಾದ, ಅಲಕನಂದಗೆ ಸಮಾನವಾದ ತೀರ್ಥ ಇನ್ನೊಂದಿಲ್ಲ, ವಿಷ್ಣುವಿಗೆ ಸಮಾನನಾದ ದೈವ ಮತ್ತೊಂದಿಲ್ಲ, ನಮ್ಮ ಮಾತಿಗೆ ಸಮಾನವಾದ ಮಾತು ಇನ್ನೊಂದಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಯಾತಿ ತಾವದಧುನೈವ ಜನೋಯಂ ವ್ಯಾಸರೂಪಮಜಿತಂ ಪ್ರದಿದಿಕ್ಷು ಆವೃಜೇ ದಿವನವ ಸಹಿವೇದ ಸ್ವಸ್ತಿವೋ ಸ್ಥಿತಿ ಯಾವತ ಮಧ್ವ. ಎಂಥ ಮಾತ್ರಿ! ವೇದವ್ಯಾಸದೇವರು ನಮ್ಮನ್ನು ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೋಗೋ ಕಾಲಕ್ಕೆ ರಿಟರ್ನ್ ಟಿಕೆಟ್ ಮಾಡಿಸಿರ್ತೀವಿ ನಾವು, ಅಥವಾ ಒಂದು ಹೋಪ್ಸ್ ಇರುತ್ತೆ, ಇಂಥ ದಿವಸ ಬಂದುಬಿಡ್ತೀವಿ ಹೇಳ್ತೀವಿ. ನಾನು ಇವತ್ತು ಹೋಗ್ತಾ ಇದ್ದೀನಿ 25th ಬಂದುಬಿಡ್ತೀನಿ, ನೀವೆಲ್ಲ ನೀರು ಕಾಸಿಟ್ಬಿಟ್ಟಿರಿ, ಪಟಾರಂತ ಬಂದು ಚಟಾರಂತ ಸ್ನಾನ ಮಾಡಿ ಟಕಾರಂತ ಪೂಜೆ ಮಾಡಿಸಿ ಪಟಾರಂತ ಊಟಕ್ಕೆ ಕೂತ್ಬಿಡ್ತೀನಿ. ಇವನ ಸಂಕಲ್ಪ ಒಂದು, ಅಲ್ಲಿ ಪಟಾರಂತ ಅಲ್ಲಿ ಟ್ರೈನೇ ಇರೋದಿಲ್ಲ ಅವತ್ತು. ಹಾಗಾಗಿ ಏನೇನೋ ಆಗತ್ತದು, ತುಂಬ ಸಮಸ್ಯೆಗಳು. ಇವರೆಲ್ಲ ಯಾತ್ರೆ ಹಾಕಿದಾಗ ಮೊದಲನೇ ಬಾರಿ ಪಾಪ ದೊಡ್ಡ ಸಮಸ್ಯೆ. ಎಲ್ಲೋ ಮದ್ರಾಸಲ್ಲಿ ಮಳೆ ಆದರೆ ಅಲ್ಲಿ ಟ್ರೈನ್ ನಿಂತು ಹೋಯ್ತದು, ನಾಗ್ಪುರಲ್ಲಿ ಬರಲೇ ಇಲ್ಲ ಅದು, ಅವತ್ತು ಅಲ್ಲಿಂದ ಬಂದಿಲ್ಲ ಅಂತ 120 ಜನಕ್ಕೆ ಏನೋ ಗಾಡಿ ಮಾಡಿ ಮಟ್ಟಿ ಕರ್ಕೊಂಬರೋ, ತುಂಬ ಸಮಸ್ಯೆ. ಸೊ ನಮ್ಮ ಚಿತ್ತಕ್ಕೆ ಬಂದದ್ದು ನಡಿಬೇಕು ಅಂತಿಲ್ಲ ಅಂಥೇಳಿ ಟಿಕೆಟೇ ಮಾಡಿಸ್ಬಾರ್ದು ಅಂತಲ್ಲ, ದೇವರೇ ಟಿಕೆಟ್ ಮಾಡಿಸಿನೇ ನೆಟ್ಟಗೆ ಕರ್ಕೊಂಡು ಹೋಗಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ನಾನು ಅಸ್ವತಂತ್ರ, ನಿನ್ನ ಚಿತ್ತಕ್ಕೆ ಬಂದದ್ದಾಗೋದು. ಏನು ಟ್ರೈನು ಏನೋ ಎಲ್ಲ ಕರೆಕ್ಟಾಗಿ ಬಂತಂತಲ್ಲ, ಏನೋ ದೇವ್ರದ ಯಾರಿ ಬಂತು ಅನ್ನಬೇಕು. ಮತ್ತು ನಮ್ಮಂಥ ಅದೃಷ್ಟವಂತರು ಹತ್ತಿದ್ರೆ ಟ್ರೈನು ಓಡದೇ ಇರೋದು ಓಡತ್ತೆ ಗೊತ್ತಾ? ನಿನ್ನ ತಲೆ ಕೈ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಓಡ್ತಾ ಇದ್ದದ್ದು ನಿಂತೋಗತ್ತದು. ಅವೆಲ್ಲ ಅಲ್ಲ, ಸ್ವಾಮಿಯ ಅನುಗ್ರಹ ಇತ್ತು, ದೇವರ ಅನುಗ್ರಹದಿಂದ ಆಯಿತು, ಇಷ್ಟಾದರೂ ಆಡಬೇಕು. ವಾಯುದೇವರು ಯಾರು ಮನಸ್ಸನ್ನು ಮಾಡಿದರೆ ಬೇಕಾದ್ದನ್ನು ಮಾಡ್ಬೋದು. ಅವರಂದರು ಆವೃಜೇ ದಿವನವ ಸಹಿವೇದ. ಬರ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಯಾಕೆಂದರೆ ದೇವರು ಬಾ ಅಂತ ಅಪ್ಪಣೆ ಕೊಟ್ಟಿಯಾನೆ, ಹೋಗು ಅಂತ ಹೇಳಿಲ್ಲ. ಎಂಥ ಮಾತ್ರಿ! ಕಿಂಚಿತ್ತೂ ತಮ್ಮಲ್ಲಿ ಸ್ವಾತಂತ್ರ್ಯದ ಭ್ರಮೆಯೇ ಇಲ್ಲ ವಾಯುದೇವರಿಗೆ. ನಾನು ಮಾಡ್ತೇನೆ ಅನ್ನೋ ಮಾತೇ ಇಲ್ಲ ಅನ್ನೋದಕ್ಕೆ ದೇವರಿಗೆ ತುಂಬ ಪ್ರೀತ್ಯಾಸ್ಪದ. ಯಾರು ದೇವರಿಗೆ ತುಂಬ ಬೇಕಾದವರು ಅಂದರೆ ಎಲ್ಲವೂ ಶ್ರೀಹರಿಯಿಂದಲೇ ಆಗತ್ತೆ ಅಂತ ಬಾಯಿಂದಲ್ಲ, ಮನಪೂರ್ವಕವಾಗಿ ನಂಬಿ ನಡೀತಾರೆ ಅಂಥವರಿಗೆ ದೇವರು ಸರ್ವಥಾ ರಕ್ಷಣೆಯನ್ನು ಕೊಡ್ತಾನಂತೆ.
ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ, ಬಟ್ ದೇವ್ರಿಗೂ ಒಂದು ಮಾತು, ಒಂದು ಕಾಣಿಕೆ ಅಂತ ಹಾಕ್ಬಿಡ್ತೀವಿ. ಯಾಕೆ ಸುಮ್ಮನೆ ಅಂತಂದ್ರೆ ದೇವ್ರಂತ ನನ್ನ ಮಗನೇ ಮಾಡ್ತೀನಿ ಹಿಂಗೆ ಅಂತ. ಅದಿರಬಾರ್ದು. ಆವ್ರಜೇ ದಿವನವಾಸ ಹಿವೇದ ಸ್ವಸ್ತಿವೋ ಸ್ಥಿತಿ ಯಯಾವಥ ಮಧ್ವ. ನಿಮ್ಗೆ ಒಳ್ಳೇದಾಗಲಿ. ಆಚಾರ್ಯರು ಹೊರಟ್ಯಾರೇ, ಶಿಷ್ಯರಿಗೆ ತವಕ. ಅಯ್ಯೋ ಆಚಾರ್ಯ ನೀವು ಹೋಗಬೇಡ್ರಿ ಅನ್ನೋಣ ಅಂದರೆ ವೇದವ್ಯಾಸ ದೇವ್ರು ನೋಡ್ಲಿಕ್ಕೆ ಹೋಗ್ತಾರೆ. ನಾವು ಅವ್ರನ್ನ ತಡೆದ್ರೆ ಎಲ್ಲ ಮನಸ್ಸಿಗೆ ನೋವಾಗತ್ತೋ. ನಾಥನಾಥ ಬತನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವನ್ ಸ್ವಂ ನೋದಿತಂ ಸ್ಮೃತಮಪೀತಿ ಶಿಷ್ಯೈ ಸ್ವಾಮಿನೋ ಅಭಿಮತ ಭಂಗ ಭಯೇನ. ಗುರುಗಳಿಗೆ ಅಭಿಮತವಾದದ್ದನ್ನು ಬೇಡ ಅಂತಾನು ಹೇಳಬಾರ್ದಂತ್ರಿ. ಒಂದು ವೇಳೆ ಹೇಳೋದು ಅಂತಾದರೆ ಏನೋ ದೊಡ್ಡ ಕೆಲಸ, ಅದು ಅಪಕೀರ್ತಿ ಬರುತ್ತೆ ಅನ್ನೋದಾದರೆ, ಏನೋ ಸ್ವಾಮಿಗಳು ಅಥವಾ ಗುರುಗಳು ಈ ಕೆಲಸ ಮಾಡ್ತೀವಿ ಅಂತಂದರು, ನಾನೇನೋ ಆಲೋಚನೆ ಮಾಡಿದೆ, ಹೀಗೆ ಜನ ಅಂದ್ಕೊಂಡ್ರೆ ಕಷ್ಟ ಆಗ್ಬೋದೋ ಏನೋ. ಸ್ವಾಮಿಗಳು ಇನ್ನೊಂದು ಸಲ ಪರ್ಯಾಲೋಚನೆ ಮಾಡಿರ್ತೀರಿ, ಇನ್ನೊಮ್ಮೆ ನೋಡೋದು ಒಳ್ಳೆಯದು, ಹೀಗೆ ಹೇಳಬೇಕಂತ. ಸ್ವಾಮಿ ನಿಮಗೇನು ಗೊತ್ತಾಗುತ್ತೆ, ಏನೋ ದೊಡ್ಡದಾಗಿ ಏನೋ ಹಾಕ್ಕೊಂಡ್ಬಿಡ್ತೀರಿ ಸ್ಕೀಮ್ಗಳು, ನಮ್ಮ ಪ್ರಾಣ ಹೋಗೋದು. ಈ ಮಾತುಗಳು ಆಡಬಾರ್ದಂತ. ಅಭಿಮತ ಭಂಗ ಭಯೇನ. ಆಚಾರ್ಯರಿಗೆ ಇಷ್ಟವಾದದ್ದನ್ನು ಭಂಗ ಮಾಡಿದರೆ ನಮಗೆ ಪಾಪ ಬರುತ್ತೋ ಏನೋ, ಸುಮ್ಮನೆ ಬಿಟ್ರು. ಆದರೆ ಅವರ ಸತ್ಯತೀರ್ಥರು ಅಂತ ಒಬ್ಬರಿದ್ದರು, ಅವರಿಗೆ ಆಚಾರ್ಯರನ್ನು ಬಿಟ್ಟೇ ಅಭ್ಯಾಸ ಇಲ್ಲ. ಅವರು ಆಚಾರ್ಯದಿಂದ ಹೊರಟೇ ಬಿಟ್ರು. ಸದ್ಗುರೋರ್ನ ವಿರಹಂಸ ಮಾನಸ್ ಸತ್ಯತೀರ್ಥ ಯತಿರನ್ವಗಮತ್ತಂ. ಅವ್ರು ಯಾರು ಅಂದರೆ 3 ಬಾರಿ ಆಚಾರ್ಯರಿಂದ ಐತರೆಯ ಪಾಠವನ್ನು ಕೇಳಿದ್ರಂತೆ. ಯಸ್ತ್ರಿವಾರ ಮಿತರಾಸುತ ಶಾಖಾಸ್ತ್ವರ್ಥಮರ್ಗಮಶೃಣೋತ್ ಪುರುಸಂಖ್ಯಾತ್. ಹಿಂಬಾಲಿಸ್ಬಿಟ್ರು. ಅದೋ ದುರ್ಗವಾದ ಮಾರ್ಗ. ಬದರಿ ನೋಡಿದಿರಲ್ಲ, ಆ ಬದರಿಯಿಂದ ಮುಂದೆ ಯಾರ್ಯಾರೋ ಇದಕ್ಕೆ ಹೋಗಿರ್ತಾರೇನೋ, ಫಾಲ್ಸು ಗೀಲ್ಸು ನೋಡಲಿಕ್ಕೆ, ವಸುಧಾರ ಫಾಲ್ಸು, ಅಲ್ಲಿಂದ ಮುಂದೆಲ್ಲ ಹೋಗೋದು ತುಂಬ ಡೇಂಜರೇ ಅದು. ಆಮೇಲೆ ಫಾಲ್ಸ ಇವನು ಬಿದ್ದ ಅಂದರೆ ಆಮೇಲೆ ಎಲ್ಲಿದ್ದ ಅಂತ ಗೊತ್ತಾಗಲ್ಲ. ಶ್ರೀಮದಾಚಾರ್ಯರ ಯೋಗ್ಯತೆ, ಅವ್ರು ಏನು ಮಾಡಿದ್ರು, ಮೊದಲು ಇವರು ಹಿಂಬಾಲಿಸ್ತಾ ಇದ್ದಾರೆ. ಮೊದಲು ಸ್ವಲ್ಪ ಆಚಾರ್ಯರಿಗೂ ಅವ್ರಿಗೂ ಡಿಸ್ಟೆನ್ಸು ಕಾಣೋ ಥರ ಇತ್ತು. 1 ಹೆಜ್ಜೆ ಗಾಂಧಿ ಬಜಾರು, 2ನೇ ಹೆಜ್ಜೆ ಚಾಮರಾಜಪೇಟೆ, 3ನೇ ಹೆಜ್ಜೆ ಮಲ್ಲೇಶ್ವರ, ಆಮೇಲೆ ಅಲ್ಲಿಂದ ಮುಂದೆ ಜಾಲಹಳ್ಳಿ, ಹೀಗೆ ಇಟ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಆಚಾರ್ಯ ಸ್ಪೀಡ್ ಆಯಿತು. ತುಮಕೂರು 1ನೇ ಹೆಜ್ಜೆ, ದಾವಣಗೆರೆ 2ನೇ ಹೆಜ್ಜೆ, 4ನೇ ಹೆಜ್ಜೆ ಬಾಂಬೆ. ಚೂರು ಕೆಂಪು ಬಟ್ಟೆ ಕಾಣ್ತಾ ಇತ್ತು. ಸೂರ್ಯಾಸ್ತ ಆಗೋ ಕಾಲಕ್ಕೆ ಆಚಾರು ಕಾಣಿಸ್ತಾ ಇಲ್ಲ, ತುಂಬ ದೂರ ಬಂದುಬಿಟ್ಟಾರೆ. ಅಮ್ಮುಪೋಯ ಸೊಮ್ಮುಪೋಯ ಶನಿ ಪಂದ್ಯ ಅಂತ. ಈ ಜಾಗಿಂಗು ಹೋಗ್ಬೇಕಾದ್ರೆ ಆದಷ್ಟು ರೌಂಡಾಗಿ ಜಾಗ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಅಲ್ಲೇ ಇರ್ತೀವಿ. ತುಂಬ ದೂರ ಹೊಟ್ಟೋದ್ವಿ ಅಂದರೆ ವಾಪಸ್ ಅಷ್ಟೇ ಬರಬೇಕು ಅನ್ನೋ ಜ್ಞಾನ ಇರಲ್ಲ. 5 ಕಿಲೋಮೀಟ್ರ್ ಹೋಗ್ಬಿಟ್ಟು ಸುಸ್ತಾಗಿ ಕೂತ್ಬಿಟ್ರೆ ಮತ್ತೆ ಬರೋದು ಹೇಗೆ? ಗತಿ ಏನಪ್ಪ, ಶ್ರೀಮದಾಚಾರ್ಯ ಎಲ್ಲೋ ಹೊಟ್ಟೋದ್ರು, ಆಶ್ರಮ ಎಲ್ಲೋ, ನಾ ಇಲ್ಲಿ ಇದೀನೋ ಸತ್ಯ ಏನೋ, ಒಂದು ವೇಳೆ ಏನಾದರೂ ಅನಾಹುತ ಆದರೆ ಯಾರಿಗೂ ಗೊತ್ತೇ ಆಗೋದಿಲ್ವೇ, ಎಂಥ ಕೆಲಸ ಆಯಿತು. ಮಧ್ವಾಚಾರ್ಯರೇ ನೀವೇ ಗತಿ ಎಂದರು. ಆಚಾರ್ಯರು ಏನಿಲ್ಲ, ದೂರದಿಂದ ಹೀಗೆ ಕೈ ಮಾಡಿದ್ರು. ಆನಿವೃತ್ತ ವಪುಷಾ ಗುರುಣಾರತ್ ಪಾಣಿನಾಖ್ಯ ವಿನಯೇನ ಸುನುನ್ನಃ. ಹೀಗಂದರು ಆಚಾರ್ಯರು. ತ್ರಸ್ತಧೀರತಿಯೋ ಸಮುಹೂರ್ತಾತ್. 100 ಮೈಲಿಗಳು ಬಂದಿದ್ದು ಶ್ರೀಮದಾಚಾರ್ಯ ಹೀಗಂದರೆ ಹಾರಿಕೊಂಡು ಬಂದು ಅವರ ಆಶ್ರಮದಲ್ಲಿ ಲ್ಯಾಂಡ್ ಆದ್ರು. ದೊಪ್ಪಂತ ಬೀಳಲಿಲ್ಲ, ನೀಟಾಗಿ ಪ್ಯಾರಾಚೂಟಿಂದ ಇಳಿಯೋ ಥರ ಹೇಳೋದು. ತದ್ದಿನೋಪಗತ ಮಾರ್ಗಮಶೇಷಂ. ಶಿಷ್ಯರು, ಅವರ ಎಲ್ಲ ಆಚಾರ್ಯರ ಶಿಷ್ಯರೆಲ್ಲ ನೋಡಿದ್ರು. ಸತ್ಯತೀರ್ಥರೇ ಏನು ನೀವಿಲ್ಲಿ? ಅಯ್ಯೋ ನಿಜವಾಗಲೂ ಬದುಕದೆಯಪ್ಪ, ನಮ್ಮ ನಿಜ ಹೋಗಿದ್ದು ಒಳ್ಳೆಯದಾಯಿತು. ಆಶ್ರಮೇ ನಿಜ ಜನಾನೇ ಅದೃಷ್ಟ ತಂಪ್ರಸಾದ ಮಹಿಮಾನಮ ಮುಶ್ಯ. ಎಷ್ಟು ಆನಂದ ಆಗಬೇಡ್ರಿ. ಬದ್ರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಬರಲಿಕ್ಕೆ ಆಗಲ್ಲ ಇನ್ನೊಂದು ವಾರ ಅಂದಾಗ, ಯಾವುದೋ ಡ್ರೈವರು ಪಕ್ಕದ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಮೆತ್ತಗೆ ಕರ್ಕೊಂಡೋಗಿ ಹರಿದ್ವಾರದಲ್ಲಿ ನಮ್ಮವರಿರೋ ರೂಮ್ ನೋಡಿಬಿಟ್ರೆ ಅಯ್ಯೋ ನೀವಿಲ್ಲಿ ಅಂತೇಳಿ ಆನಂದ ಪಡ್ತೀವಿ. ಅಂಥದ್ದು ಪ್ರೋಚ್ಯತ ಪ್ಲವನಮಪ್ಯತಿ ಚಿತ್ರಂ. ಅವರಂದರು ನಿಜವಾಗಲೂ ನಮ್ಮ ಆಚಾರ ತುಂಬ ದೊಡ್ಡವರು. ಏನನ್ನಿಸ್ತು? ಅವ್ರು ನಮ್ಮ ಆಚಾರ ಅಲ್ಲಪ್ಪ, ಅವರು ವಾಯುದೇವರ ಅವತಾರ ಹನುಮಂತನೇ ಇವರು. ಒಂದು ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮ ಉಲ್ಲಲಾಸ ಗಿರಿಪುಂಗವ ಶೃಂಗೆ ಸೌರಜನ್ರ ಜನನಾಚನನಾಮ. ಅವರು ವಾನರೇಂದ್ರರು. ವಾಯುಜವೋಸು ಅವರ ಜವ ಸ್ಪೀಡನ್ನು ನೋಡಿದ್ರೆ ಹನುಮಂತ ದೇವರಂತೆ. ಅವರ ಪರಾಕ್ರಮ ಶಕ್ತಿ ಭೀಮಸೇನ. ಅವರೇ ನಮ್ಮ ಆಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಬಹುಸತ್ವಗುಣಂ ಸವಿಕಂ ಸಮಃ ವಿಷಮೋಕ್ಷಮಃ ಹಿಮವಂತಮಯಂ ವಿಷಮೋಕ್ಷಮಃ ಹಿಮವಂತಮಯಂ ನಗಮೈಕ್ಯತ ಪುಲ್ಲದೃಗಸ್ತವಯ. ಯಾವ ಭಯ ಇಲ್ಲದ ಆಚಾರ್ಯರು ಅಲ್ಲಿ ಅನೇಕ
ಹಿಮಾಲಯ ಪರ್ವತದಲ್ಲಿ ನಾನಾ ವಿಧ ಹಕ್ಕಿಗಳು, ಪ್ರಾಣಿಗಳು, ವಿಷಕಾರುವ ದೊಡ್ಡ ದೊಡ್ಡ ಸರ್ಪಗಳು ಇವುಗಳನ್ನೆಲ್ಲ ನೋಡಿದ್ದಾರೆ. ಕಡೇ ಶ್ಲೋಕದಲ್ಲಿ ಅಂತಾರೆ, ಹೇಗಿತ್ತು ಪರ್ವತವನ್ನು ಆಚಾರ್ಯರು ನೋಡಿದ ಕೂಡಲೇ ವೇದವ್ಯಾಸ ದೇವರನ್ನೇ ಚಿಂತನೆ ಮಾಡಿದ್ರಂತೆ. ಇದು ಒಂದು ದೊಡ್ಡದು. ಯಾಕೆ? ದೊಡ್ಡ ಪರ್ವತ, ಆ ಬುಡದಲ್ಲೆಲ್ಲ ಪುಟ್ಟ ಪುಟ್ಟ ಮರಗಳು. ಆ ಮರಗಳೆಲ್ಲ ಯಾರು ಅಂದರೆ ವೇದವ್ಯಾಸ ದೇವರ ಪಾದಸೇವೆಯನ್ನು ಮಾಡುವ ಋಷಿಗಳಂತೆ ಕಂಡ್ರಂತೆ, ವ್ಯಾಪ್ತೋಪಾಸಕರು, ವಾಯುದೇವರು. ನೀವು ಅದನ್ನು ನೋಡಿದಾಗ ಈ ಶ್ಲೋಕವನ್ನಾದರೂ ಚಿಂತನೆ ಮಾಡಿ ಅಂತಾರೆ. ಬದರಿಗೆ ಹೋದಾಗ ಪಾದೋಪಂತನ ಮನ್ಮಹಾಮುನಿಗಣಂ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ನಕಲಾಪಮಗ್ರಕಟಕೈ ವಿಭ್ರಾಜಿತಂ ಹಾಟಕೈ ದೃಷ್ಟ್ವಾ ತಂ ಧರಣೀಧರಂ ಸುಮನಮಾಲ್ನೋಲ್ಲಾಸಿನಂ ಸುಂದರಂ ಸ್ವಾನಂದಾಕೃತಿವಸ್ಮರನ್ ಮುರರಿಪುಂ ಸ್ವಾನಂದತೀರ್ಥಸ್ತದಾ. ಆ ಮರಗಿಡಗಳೆಲ್ಲ ಧರಣೀಧರ ಅಂತ ಪರ್ವತಕ್ಕೆ ಕರೀತಾರೆ. ಭೂಮಿಯನ್ನು ಧಾರಣೆ ಮಾಡಿದ್ದರಿಂದ ಧರಣೀಧರ. ಇಡೀ ಭೂದೇವಿಯನ್ನೇ ಧಾರಣೆ ಮಾಡಿದ್ದರಿಂದ ವರಾಹನಿಂದ ಅಭಿನ್ನನಾದ ವೇದವ್ಯಾಸನೂ ಧರಣೀಧರ. ಸೊ ಧರಣೀಧರ ಆ ಪರ್ವತವನ್ನು ನೋಡಿ ಪಾದಕ್ಕೆ ನಮಸ್ಕಾರ ಮಾಡುವ ಋಷಿಗಳಂತೆ ಮರಗಳು. ಹೇಮಪ್ರದೀಪ್ತಾಂಬರಂ, ಬದರಿಯಲ್ಲಿ ಆಕಾಶ ನೋಡಿದಾಗ ಒಂಥರ ಆ ಪರ್ವತದ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಬಂಗಾರದ ಬಣ್ಣ ಇರುತ್ತದೆ. ಅದೇಗಂದರೆ ಒಳ್ಳೆ ಪೀತಾಂಬರವನ್ನು ಹುಟ್ಟಿರುವ ವೇದವ್ಯಾಸರೋ ಏನೋ. ಹೇಮಪ್ರದೀಪ್ತಾಂಬರಂ, ಅಲ್ಲಲ್ಲಲ್ಲೇ ಅದು ಬಿದ್ದಾಗ ಬೆಳಕು ಕಡಗ ಇದನ್ನೆಲ್ಲ ಹಾಕಿಕೊಂಡಂತೆ ಕಾಣಿಸ್ತಾ ಇರುತ್ತೆ. ನೋಡುವ ದೃಷ್ಟಿಯಲ್ಲಿದೆ. ಶ್ರೀಮದ್ರತ್ನ ಕಲಾಪ ಮಗ್ರಕಟೈ ವಿಭ್ರಾಜಿತಂ ಹಾಟಕೈ, ಬಂಗಾರದ ನಾನಾ ಆಭರಣಗಳಿಂದ ಕೂಡಿದ ವೇದವ್ಯಾಸರೋ ಏನೋ ಅನ್ನುವಂತೆ ದೃಷ್ಟ್ವಾ ತಂ ಧರಣೀಧರಂ ಸುಮನಮಲ್ಲೋಲ್ಲಾಸಿನಂ ಸುಂದರಂ, ಆಚಾರ್ಯರು ಅದನ್ನು ನೋಡಿ ನಮಸ್ಕಾರ ಮಾಡಿದ್ದಾರೆ ಅನ್ನೋದರಲ್ಲಿ 6ನೇ ಸರ್ಗ ಸುಮಧ್ವಿಜಯವನ್ನು ಮುಗಿಸ್ತಾರೆ. ಮುಂದೆ ಇನ್ನು 2-3 ಸೆಷನ್ನಲ್ಲಿ ಇನ್ನೂ 10 ಸರ್ಗ ಸಾಗಬೇಕು. 6 ಆಗಿದೆ. ಆದಷ್ಟು ಬೇಗ ಇದನ್ನು ಮುಗಿಸುವ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈ ಒಂದು ವಾಹಿನಿ ಅದು ಗೊತ್ತಿಲ್ಲ, ಡಿಸ್ಟೆನ್ಸ್ ಎಲ್ಲ ಹೇಳಿಲ್ಲ. ವಿಶೇಷವಾಗಿ ಈ ಒಂದು ಪ್ರವಚನದ ಕಾರ್ಯಕ್ರಮಕ್ಕೆ ಅವಕಾಶ, ಅಪೇಕ್ಷೆ ಎರಡೂ ಹೌದು. ಸುಮಧ್ವಿಜಯ ಒಂದು ತಿಳಿಯಾದ ಭಾಷೆಯಲ್ಲಿ ಹೇಳಿ ಅಂತ ತುಂಬ ಅರ್ಥಗಳಿದೆ. ಎಲ್ಲ ಅರ್ಥ ಹೇಳಲಿಕ್ಕೆ ಹೋಗಿಲ್ಲ. 2 ಕಾರಣ. ಒಂದು ಮುಗಿಯೋದಿಲ್ಲ ಅಂತ, ಇನ್ನೊಂದು ಹೇಳಲಿಕ್ಕೆ ನನಗೂ ಗೊತ್ತಿಲ್ಲ, ಅದು ಒಂದು ಕಾರಣ. ಸುಲಭವಾದ ಸಾಮಾನ್ಯವಾದ ಅರ್ಥವನ್ನು ಪಾರಾಯಣ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಈ ಅವಕಾಶ ಮಾಡಿಕೊಟ್ಟ ವ್ಯಾಸರಾಜ ಮಠದ ಎಲ್ಲ ಸಿಬ್ಬಂದಿಗಳಿಗೆ, ವ್ಯವಸ್ಥಾಪಕರಿಗೆ ಅಭಿನಂದನೆಗಳು. ಕೇಳಲಿಕ್ಕೆ ಬಂದ ನಿಮಗೆಲ್ಲ ಅಭಿನಂದನೆಗಳು. ಯಾರು ಯೂಟ್ಯೂಬಲ್ಲಿ ನೋಡೋರಿಗೆ ಚೆನ್ನ, ಯಾರೂ ಇಲ್ಲದೇ ಇದ್ದರೆ ನಮಗೆಲ್ಲಿ ಚೆಂದ. ನೀವೆಲ್ಲ ಬಂದೇ, ನಿಮಗೂ ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.